ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ದೇಶಗಳಲ್ಲಿ 16 ವಯಸ್ಸಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ಮೊಬೈಲ್ಗಳನ್ನು ಬಳಕೆ ಮಾಡುವುದನ್ನು ನಿಷೇಧ ಮಾಡೋದಕ್ಕೆ ಆ ಸರ್ಕಾರಗಳು ಮುಂದಾಗಿವೆ ಅಂತ ಚರ್ಚೆಗಳಾಗ್ತಾ ಇತ್ತು. ಬೇರೆ ದೇಶ ಬಿಡಿ, ನಮ್ಮದೇ ದೇಶದ ಗುಜರಾತ್ ರಾಜ್ಯ 16 ವರ್ಷದ ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಹೇರಬೇಕು ಅಂತ ಒಂದು ಪ್ರಸ್ತಾವಕ್ಕೆ ಬಂದಿತ್ತು. ಆಂಧ್ರ ಪ್ರದೇಶ ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿತ್ತು. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಗಾಜಿಯಾಬಾದ್ನಲ್ಲಿ 3 ಜನ ಮೊಬೈಲ್ ಆಟವೊಂದಕ್ಕೆ ಬಲಿಯಾಗಿದ್ದರು, ಆತ್ಮಹತ್ಯೆಗೆ ಶರಣಾಗಿದ್ದರು. ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಮನೆಯಲ್ಲಿ ಇದ್ದು ಮನೆಯ ಮಹಡಿಯಿಂದ ಕೆಳಗಡೆ ಹಾರಿ ಅವರು ಸಾವಿಗೀಡಾಗಿದ್ದರು. ದೊಡ್ಡ ಮಟ್ಟದ ಚರ್ಚೆಗೆ ಈ ವಿಚಾರ ಕಾರಣ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ 2 ತಿಂಗಳ ಹಿಂದೆ ಮದ್ರಾಸ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿತ್ತು. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡೋದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟಿತ್ತು. ಎಲ್ಲ ಬೆಳವಣಿಗೆಗಳಾದ ನಂತರ ನಮ್ಮದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ವರ್ಷದ ಮಕ್ಕಳಿಗೆ, ಆ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡೋದಕ್ಕೆ ಆಲೋಚನೆ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿ. ನಿನ್ನೆ ಈ ವಿಚಾರದ ಬಗ್ಗೆ ಸಿದ್ದರಾಮಯ್ಯನವರು ಒಂದು ಪ್ರಸ್ತಾಪ ಮಾಡಿದರು. ಕುಲಪತಿಗಳೆಲ್ಲ ಜೈ ಅಂದ್ಬಿಟ್ಟಿದ್ದಾರೆ ಈ ವಿಚಾರಕ್ಕಾಗಿ. ಹಾಗಾಗಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧ ಯಾವ ಪರಿಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ, ಇದರಿಂದ ಆಗುವಂಥ ಲಾಭಗಳು ಏನು, ಇದೇ ಇವತ್ತಿನ ವಿಶೇಷ. ನಿಷೇಧ, ಮಕ್ಕಳಿಗಿಲ್ಲ ಮೊಬೈಲ್. ಕೊರೋನಾ ನಂತರ ರಾಜ್ಯದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಮೊಬೈಲ್ ಬಳಕೆಗೆ ದಾಸರಾಗ್ತಾ ಇದ್ದಾರೆ. ಊಟಕ್ಕೆ ಮೊಬೈಲು, ಆಟಕ್ಕೆ ಮೊಬೈಲು, ವಾಕಿಂಗಿಗೆ ಮೊಬೈಲು, ಶಾಲೆಗೆ ಮೊಬೈಲು, ಎಲ್ಲಿ ಹೋದರೂ ಕೂಡ ಮೊಬೈಲ್ ಬಳಕೆ ವಿಪರೀತ ಆಗಿ ಆಗ್ತಾ ಇದೆ. ಹೀಗಾಗಿ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ, ಆಸ್ಟ್ರೇಲಿಯಾ ರೀತಿ ಕ್ರಮಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕುಲಪತಿಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದರು. ಸರ್ಕಾರದ ಈ ನಿರ್ಧಾರಕ್ಕೆ, ಈ ಪ್ರಸ್ತಾವನೆಗೆ ಕುಲಪತಿಗಳೆಲ್ಲರೂ ಕೂಡ ಭಾರಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಸೋಷಿಯಲ್ ಮೀಡಿಯಾ ವೀಕ್ಷಣೆಯ ಮಕ್ಕಳಿಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ. PUC ಪದವಿ ವಿದ್ಯಾರ್ಥಿಗಳ ತರಗತಿಯಲ್ಲಿ ಬಳಕೆ ನಿಷೇಧ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕೊರೋನಾಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಅಥವಾ ಯುವತಿಯರು ಮೊಬೈಲ್ ಬಳಕೆ ಕಡಿಮೆ ಇತ್ತು. ಕೊರೋನಾ ನಂತರ ಆನ್ಲೈನ್ ಕ್ಲಾಸ್ಗಳ ಕಾರಣಕ್ಕಾಗಿ ದಿನಕ್ಕೆ 9 ರಿಂದ 10 ಗಂಟೆಗಳ ಕಾಲ ಮೊಬೈಲ್ ಬಳಕೆಗೆ ಅಡಿಕ್ಟ್ ಆಗ್ತಾ ಹೋದರು. ಹಾಗೆ ಅಧ್ಯಯನಕ್ಕಾಗಿ ಶುರುವಾದಂತಹ ಮೊಬೈಲ್ ಬಳಕೆ ಇವತ್ತು ಚಟವಾಗಿ, ದಾಸರಾಗಿ ಇವತ್ತು ಪರಿಣಾಮ ಆಗ್ತಾ ಇದೆ. ಹಾಗಾದರೆ ಇದಕ್ಕೊಂದು ಕಡಿವಾಣ ಬೇಕು ಅಂತ ಪೋಷಕರ ಅಳಲಾಗಿತ್ತು. ಪೋಷಕರ ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇಲ್ಲ. ಹೆದರಿಕೆ ಹಾಕ್ತಾರೆ. ಮೊಬೈಲ್ ಕೊಡದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಮೊಬೈಲ್ ಕೊಡದೇ ಇದ್ದರೆ ನಾನು ಶಾಲೆಗೆ ಹೋಗಲ್ಲ, ಮೊಬೈಲ್ ಕೊಡದೇ ಇದ್ದರೆ ನಾನು ಊಟ ಮಾಡಲ್ಲ. ಏಕಾಂಗಿತನ, ಸಮಾಜದಿಂದ ದೂರ ಹೋಗ್ತಾರೆ. ಸಂಬಂಧಗಳಿಂದ ಅವುಗಳಿಗೆ ಮೌಲ್ಯಗಳು ಗೊತ್ತಿಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಟ್ಯೂಷನ್ಗೆ ಹೋಗು ಅಂದಿದ್ದಕ್ಕೆ 2 ಚಿಕ್ಕ ಮಕ್ಕಳು ಮನೆಯನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರು. ಮೊಬೈಲ್ ಕೊಡದೇ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕನಕಪುರದಲ್ಲಿ ಒಂದು ಘಟನೆ ಆಯಿತು. 18 ವರ್ಷದ ಒಬ್ಬ ಯುವಕ ತಂದೆ ತಾಯಿ ಮೊಬೈಲ್ ಕೊಡಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯ ಮೇಲ್ಮಡೆಯಿಂದ ಹಾರಿ ಮೃತಪಟ್ಟಿರುವಂತಹ ಘಟನೆ. ಬೆಳಗಾವಿಯಲ್ಲಿ ಪಬ್ಜಿ ಗೇಮ್ ಆಡುವ ಕಾರಣಕ್ಕಾಗಿ ತಂದೆ ರಿಚಾರ್ಜ್ಗೆ ದುಡ್ಡು ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತಂದೆಯ ಶಿರಚ್ಛೇದವನ್ನೇ ಮಾಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ವರದಿಯಾಯಿತು. ಹಾಗಾದರೆ ಈ ಪರಿಪ್ರಮಾಣದಲ್ಲಿ ನಾವು ತಂತ್ರಜ್ಞಾನಕ್ಕೆ ಅಥವಾ ಮೊಬೈಲ್ಗೆ ದಾಸರಾಗಿ ಬಿಡ್ತಿದ್ದೇವಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಸ್ಕ್ರೀನ್ ಬಳಕೆ ಕೂಡ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಸ್ಕ್ರೀನ್ ಬಳಕೆ ಜಾಸ್ತಿ ಆಗ್ತಾ ಇದೆ, ಬುದ್ಧಿಮಟ್ಟ ಕಡಿಮೆ ಆಗ್ತಾ ಇದೆ, SSLC PUC ಫಲಿತಾಂಶಗಳು ಕಡಿಮೆ ಆಗ್ತಾ ಇದೆ.
ಮಾನಸಿಕ ಆರೋಗ್ಯಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ನಿಮಾನ್ಸ್ನಲ್ಲಿ 8,000 ಪೋಷಕರು ನಿಮಾನ್ಸ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನನ್ನ ಮಗ ಅಥವಾ ಮಗಳು ಮೊಬೈಲ್ ದಾಸರಾಗಿಬಿಟ್ಟಿದ್ದಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅದರಿಂದ ಹೇಗೆ ಅವರನ್ನು ಹೊರಗೆ ತರ್ಬೋದು, ಅದಕ್ಕೆ ನಮಗೊಂದು ತರಬೇತಿ ಕೊಡಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಒಂದು ತರಗತಿಗೆ 8,000 ಜನ ಪೋಷಕರು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಮೌಲ್ಯಾಧಾರಿತ ಶಿಕ್ಷಣದಿಂದ ಮಕ್ಕಳು ಇವತ್ತು ವಂಚಿತರಾಗ್ತಿದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ, ನೀವು ಟೆಕ್ನಿಕಲಿ ಆಗಿ PUCಯಲ್ಲಿ SSLCಯಲ್ಲಿ ಕೆಲವೊಂದಿಷ್ಟು ಜನ 600ಕ್ಕೆ 600 ಅಂಕಗಳು, 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡರೂ ಕೂಡ ಆ ಪರೀಕ್ಷೆಗಳಲ್ಲಿ ಒಟ್ಟಾರೆ ಬರ್ತಾ ಇರುವಂತಹ ಫಲಿತಾಂಶ ಕಡಿಮೆ ಆಗ್ತಾ ಇದೆ. ಕಾರಣ ಏನು? ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ. ನಾವು ತಂತ್ರಜ್ಞಾನಕ್ಕೆ ಒಡ್ಡಿಕೊಳ್ತಾ ಇದ್ದೀವಿ, ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು, ತಂತ್ರಜ್ಞಾನದ ಜೊತೆಗೆ ಜೀವನ ಮಾಡಬೇಕು ಅಂತ ಅನೇಕ ಜನ ಹೇಳಿದಾಗಲೂ ಕೂಡ ಇದೇ ಮೊಬೈಲ್ ಬಳಕೆಯಿಂದ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗ್ತಾ ಇದ್ದಾರೆ. ಆನ್ಲೈನ್ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ, ಸೈಬರ್ ಕ್ರೈಮ್ ಪ್ರಕರಣಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಅಪರಿಚಿತರನ್ನು ಪರಿಚಯ ಮಾಡಿಕೊಂಡು ಪ್ರೀತಿ ಎಂಬ ಹೆಸರಿನಲ್ಲಿ ದಾಸರಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇರುವಂಥ ಉದಾಹರಣೆಗಳಾಗ್ತಾ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಒಂದ್ಸರಿ ನೋಡಿ. ಇನ್ನೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ವೈಚಾರಿಕಗಳು ಇದ್ದೀರಿ, ನಿಮ್ಮ ಅಭಿಪ್ರಾಯಗಳು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಈ ಯುವಕರು ಈ ಡ್ರಗ್ಸು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಎನ್ನುವಂಥದ್ದನ್ನ ಕೇಳಿದ್ರೆ ಅಂದ್ರೆ ವಯಸ್ಸಾದವರಲ್ಲ, 14 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡಿದ್ರು, ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ಪಿಡಿಗಾಗ್ತದೆ. ಕರ್ನಾಟಕ ಸರ್ಕಾರ ಇಂಥದ್ದೊಂದು ಆಲೋಚನೆ ಮಾಡ್ತಾ ಇದೆ. ಇದರ ಪರ ಮತ್ತು ವಿರೋಧ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಕುಲಪತಿಗಳೇ ನಿನ್ನೆ ಹೇಳಿಬಿಟ್ರು, ಕೆಲವೊಂದಿಷ್ಟು ಜನ ಪೋಷಕರು ಇದಕ್ಕೆ ವಿರೋಧ ಮಾಡ್ತಾರೆ, ಖಾಸಗಿ ಶಾಲೆಯವರು ವಿರೋಧ ಮಾಡ್ತಾರೆ, ಆಂಗ್ಲ ಮಾಧ್ಯಮದವರು ವಿರೋಧ ಮಾಡ್ತಾರೆ, ಏನು ಮಾಡ್ತೀರಿ ಅವಾಗ ಅಂತ ಕೆಲವೊಂದಿಷ್ಟು ಕುಲಪತಿಗಳ ಪ್ರಶ್ನೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮನಃಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಡ್ಗೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಷಕರಾಗಿರುವಂತಹ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಬಸವೇಶ್ವರ ವಿದ್ಯಾಸಂಸ್ಥೆಯ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಮನ್ವಿತಾ ಅವರೇ, ನಾವು ಏನಿದೆ ಇದ್ರ ಬಗ್ಗೆ ಕಳೆದ ತಿಂಗಳಷ್ಟೇ 3 ಬಾರಿ ಡಿಬೇಟ್ ಮಾಡಿದ್ದೀವಿ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು 4ನೇ ಬಾರಿಗೆ ನಾವು ಮಾತಾಡ್ತಾ ಇದ್ದೀವಿ. ಎಫೆಕ್ಟ್ ಆಗುತ್ತಾ ಹೀಗೆ ನಿಷೇಧ ಮಾಡೋದ್ರಿಂದ? ಪಾಸಿಟಿವ್ ಎಫೆಕ್ಟು ಇದೆ, ಆದರೆ 20% ಸ್ವಲ್ಪ ಕಷ್ಟ ಆಗ್ಬೋದು. ಪಾಸಿಟಿವ್ ಎಫೆಕ್ಟ್ 80% ಇದೆ. ಹೆಚ್ಚಾಗಿ ಎಲ್ಲದರಲ್ಲೂ ಒಂದು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಪಾಸಿಟಿವ್ನ ನಾವು ನೋಡ್ಕೊಳ್ತಾ ಹೋದರೆ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಲಾಭನೇ ಹೌದು. ಯಾಕೆಂದರೆ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ನಾವು ರೀಲ್ಸ್ ನೋಡ್ತೀವಿ, ಒಂದು 30 ಸೆಕೆಂಡ್ಸ್ 1 ಮಿನಿಟಿಗೆ ಒಂದೊಂದು ರೀಲ್ ಬರುತ್ತೆ. ಆ ರೀಲ್ ನೋಡಿದ ತಕ್ಷಣ ಇನ್ನೊಂದು ರೀಲ್ ನೋಡೋದಕ್ಕೆ ನಾವು ಆಗಲೇ ತಯಾರಾಗಿರ್ತೀವಿ. ಇದು ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗುತ್ತಲ್ಲ, ಅದು ಬೇಗ ಬೇಕು, ನನಗೆ ಬೇಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ಆದರೆ ನಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ ಒಂದು ಕ್ರಮ ಇರುತ್ತೆ, ಒಂದಷ್ಟು ಶ್ರಮ ಬೇಕು, ಅವಾಗಲೇ ನೀವು ನಿಮ್ಮ ಗುರಿ ಮುಟ್ಬೋದು.
ಆ ಗುರಿ ಮುಟ್ಟೋದಕ್ಕೆ ಅವರಲ್ಲಿರೋ ಫೋಕಸ್ಸು ಅಟೆನ್ಷನ್ನು ಎಲ್ಲಾನು ಡೌನ್ ಆಗೋಗಿರುತ್ತೆ. ಇದು ನಮ್ಮ ಡೋಪಮಿನ್ ಎಫೆಕ್ಟ್ ಅಂತ ತುಂಬಾ ಪಾಪ್ಯುಲರ್ ಆಗಿ ಎಲ್ಲರೂ ಹೇಳ್ತಾರೆ. ಡೋಪಮಿನ್ ಎಫೆಕ್ಟ್ ಏನು ಅಂತಾನೆ ಬೇಗ ಖುಷಿ ಕೊಡುತ್ತೆ ಅಷ್ಟೇ, ಬೇಗ ನನ್ನ ರಿವಾರ್ಡ್ ಸಿಗುತ್ತೆ, ಅದರಿಂದ ನನಗೆ ಖುಷಿ ಆಗುತ್ತೆ. ಅದೇ ಒಂದು ರೀಲ್ಸ್ನ ನೋಡೋದಾಗ್ಲಿ ಇನ್ನೊಂದು ನೋಡೋದಾಗ್ಲಿ ಅದರಲ್ಲೇ ನಾನು ಮುಳುಗೋಗಿರ್ತೀನಿ. ಆ್ಯಂಡ್ ನಂಗೆ ಅಷ್ಟೇ ಸಾಕು ಜೀವನದಲ್ಲಿ, ನಂಗೆ ಇನ್ನೇನು ಬೇಡ. ಅದರಿಂದ ಹೊರಗೆ ಬಂದರೆ ನಾನು ಹೇಗೆ ನೈಜ ಜೀವನದಲ್ಲಿ ಇರಬೇಕು ಅಂತ ಮಕ್ಳಿಗೆ ಗೊತ್ತಾಗಲ್ಲ. ಅದು 16 ವರ್ಷಕ್ಕಿಂತಲೂ ಕೆಳಗಿನ ಮಕ್ಕಳಲ್ಲಿ ಇನ್ನೂ ನಮ್ಮ ಬ್ರೈನಿನ ಡೆವಲಪ್ಮೆಂಟ್ ಇನ್ನೂ ಆಗ್ತಾ ಇರುತ್ತೆ. ಅದು ಆಕ್ಚುಲಿ ಪೀಕು ಒಂದು ಚೈಲ್ಡ್ಹುಡ್ ಅಲ್ಲಿ 7ನೇ ವರ್ಷದ ತನಕ. ಅದಾದ್ಮೇಲೆ ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಈ ಮೂವ್ಮೆಂಟು ಅದೆಲ್ಲ. ಹಾಗಾಗಿ ನಾವು 7ರಿಂದ 11 ಆ ವಯಸ್ಸಲ್ಲಿ ಮಕ್ಕಳು ಆಟ ಆಡೋದು ಜಾಸ್ತಿ ನೋಡ್ತೀವಿ. ಆಮೇಲೆ ಬೀಳೋದು, ಅದನ್ನ ತಗೊಳ್ಳೋದು, ಓಪನ್ ಮಾಡೋದು, ಒಳಗೆ ಏನಿದೆ ಅಂತ. ಅದಾದ್ಮೇಲೆ ಏನಾಗುತ್ತೆ ಅಂದರೆ ನಾನು ನನಗೇನು ಇಷ್ಟ, ನನಗೇನು ಕಷ್ಟ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಮಕ್ಕಳು ಅವಾಗ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ತುಂಬ ಇಂಪಾರ್ಟೆಂಟ್ ಸರ್. ಆ ಟೈಮ್ನಲ್ಲಿ ಮಕ್ಕಳೇನಾದರೂ ನನಗೆ ಮೊಬೈಲೇ ಬೇಕು ಅಥವಾ ನಾನು ರೀಲ್ಸು ಆಮೇಲೆ ಮತ್ತೊಂದು ಓದೋದಕ್ಕೂ ಮೊಬೈಲೇ ಯೂಸ್ ಮಾಡ್ತೀನಿ, ಯಾವುದಾದ್ರೂ ಆಗಿರ್ಬೋದು, ಮೊಬೈಲು, ಟ್ಯಾಬು ಅಥವಾ ಲ್ಯಾಪ್ಟಾಪು, ಕಂಪ್ಯೂಟರು, ಟಿವಿ, ಅವಾಗ ಅದ್ರ ಮೇಲೆ ಹೆಚ್ಚಿಗೆ ಓವರ್ ಡಿಪೆಂಡೆನ್ಸ್ ಆಗ್ಬಿಡುತ್ತೆ. ಈ ಓವರ್ ಡಿಪೆಂಡೆನ್ಸೇನೆ ಅಡಿಕ್ಷನ್ ಅಂತ ಕರೆಯೋದು. ಇದನ್ನ ಬ್ಯಾನ್ ಮಾಡಿದ್ರೆ ಮೊದಲನೇದು ಮಕ್ಕಳಿಗೆ ಕಷ್ಟ ಆಗುತ್ತೆ. ಮೊದಲನೇ ವಾರದಲ್ಲಿ ಯಾವುದೇ ನಾವು ಸ್ಟಾಪ್ ಮಾಡಿದ್ರೆ ಕಷ್ಟ ಆಗುತ್ತಲ್ಲ, ಅವ್ರಿಗೆ ಸಿಟ್ಟು ಬರಬಹುದು, ಅಥವಾ ಅಪ್ಪ ಅಮ್ಮನ ಜೊತೆ ಒಂಥರ ಕೋಪ ಬಂದು ಊಟ ಮಾಡೋದಕ್ಕೆ ಸ್ವಲ್ಪ ಹಠ ಮಾಡೋದು, ಓದೋದಕ್ಕೆ ಹಠ ಮಾಡೋದು. ಆದರೆ ತಂದೆ ತಾಯಿ ಆದಂಥವ್ರು ಮತ್ತು ಶಾಲೆಗಳಲ್ಲಿ ಟೀಚರ್ಸ್ ಆದಂಥವ್ರು ಸ್ಟ್ರಿಕ್ಟ್ ಆದಾಗ 1 ವಾರ ಆದಮೇಲೆ ಅವ್ರ ಜೊತೆ ಇರೋ ಫ್ರೆಂಡ್ಸನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಅವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ. 2ನೇ ವಾರಕ್ಕೆ ಬಂದಾಗ ಅವಾಗ ಬಿಟ್ವೀನ್ 2nd ವೀಕಿಂದ 4th ವೀಕ್ ಅವಾಗ ಅವ್ರಿಗೆ ಕಾನ್ಸಂಟ್ರೇಷನ್ನು ಫೋಕಸ್ಸಲ್ಲಿ ಸ್ವಲ್ಪ ನಾವು ಇನ್ಕ್ರೀಸ್ ನೋಡಬಹುದು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ 3ನೇ ವಾರದಿಂದ 4ನೇ ವಾರಕ್ಕೆ ಹೋದಾಗ ಅವರು ಸ್ವಲ್ಪ ಸಹಜತೆ ಬರುತ್ತೆ. ಓಕೆ, ಈ ಥರನೂ ಜೀವನ ಇರುತ್ತೆ ಅಂತ. ಬಟ್ ಆಫ್ಟರ್ 21 ಡೇಸ್ 21 ದಿನ ಬೇಕು ಒಂದು ಹ್ಯಾಬಿಟ್ನ ಡೆವಲಪ್ ಮಾಡೋಕ್ಕೆ ಅಥವಾ ಒಂದು ಹ್ಯಾಬಿಟಿಂದ ಹೊರಗೆ ಬರೋದಕ್ಕೆ. 21 ದಿನ ಆದಮೇಲೆ ಅವರ ಒಂದು ಹೊಸ ಜೀವನಕ್ಕೆ ಅವರು ಕಾಲಿಡ್ತಾರೆ. ಇದರಲ್ಲಿ ಬ್ಯಾಲೆನ್ಸ್ ಅನ್ನೋದನ್ನ ಹುಡುಕ್ತಾ ಹೋಗ್ತಾರೆ. ಇವಾಗ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ, ನಾನೇನು ಮಾಡಬಹುದು? ಫ್ರೆಂಡ್ಸ್ ಜೊತೆ ಮುಖ್ಯವಾಗಿ ಮಾತಾಡ್ತೀನಿ, ಆಟ ಆಡ್ಬೋದು. ಇಲ್ಲ ಅಂತಂದ್ರೆ ಏನ್ ಸಿಗುತ್ತೋ ಅದರಲ್ಲೇ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಮಾಡ್ತೀನಿ. ಏನು ಸಿಗ್ದಲೇ ಹೋದ್ರೆ ಯೋಚನೆ ಮಾಡ್ತೀನಿ, ನನ್ನ ಗುರಿಗಳೇನು, ನನ್ನ ಉದ್ದೇಶಗಳೇನು, ನಾನು ಏನ್ ಗಳಿಸ್ಬೋದು. ಈ ತರ ತುಂಬಾ ಚಿಕ್ಕದಾಗಿ ಆದ್ರೆ ಶೋರ್ ಆಗಿ ಅವ್ರ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ 21 ದಿನ ಅಥವಾ 3ರಿಂದ 4ನೇ ವಾರ ಸ್ಟಾರ್ಟ್ ಆದ್ಮೇಲೆ. ಬರ್ತೀನಿ. ರಾಜು ಅವರೇ, ಅಗತ್ಯತೆ ಇದೆಯಾ ಮೊಬೈಲ್ ಬಳಕೆ ನಿಷೇಧ ಮಾಡೋದು? ಸ್ವಲ್ಪ ಆಲೋಚನೆ ಮಾಡಬೇಕು ಸರ್ಕಾರ. ಓಕೆ. ಯಾಕಂದ್ರೆ ಈಗಾಗಲೇ ಮಕ್ಕಳು ಭೌತಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸ್ಥಿರತೆಯನ್ನ ಕಳ್ಕೊಂಡಿದ್ದಾರೆ. ಏಕಾಏಕಿ ನೀವು ಮೊಬೈಲ್ ನಿಷೇಧ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತೆ ಅವ್ರ ಖಿನ್ನತೆಗೆ ಹೋಗ್ತಾರೆ ಮಕ್ಕಳು. ಓಕೆ. ನಾವು ಹಿಂದೆ ಒಂದು 30 ಇಯರ್ಸ್ ಬ್ಯಾಕ್ ಮೊಬೈಲ್, ಫಾರ್ ಎಕ್ಸಾಂಪಲ್ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಅವರು ಆಟ ಪಾಠಗಳಿತ್ತು, ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಅಲ್ಲಿಗೆ ನಾವು ಮತ್ತೆ ಕೊಂಡೊಯ್ಬೇಕು. ಈಗ ಬೆಂಗಳೂರು ನಗರದಲ್ಲಿ ಮಾತಾಡ್ತೀನಿ, ಹೆಚ್ಚು ಜಾಗ ಇತ್ತು ಸುತ್ತಮುತ್ತ ಎಲ್ಲ, ಕುರಿ, ಕೋಳಿ, ಎಮ್ಮೆ ಎಲ್ಲ ಸಾಕಣೆ ಮಾಡ್ತಾ ಇದ್ರು. ಮಕ್ಕಳು ಏನ್ ಮಾಡ್ತಾ ಇದ್ರೆ ಪರಿಚಯ ಮಾಡ್ಕೊಡ್ತಾ ಇದ್ರು, ಪರಿಸರನ ಪರಿಚಯ ಮಾಡ್ಕೊಡ್ತಾ ಇದ್ರು. ಈಗ ಅನ್ನ ತಿನ್ನಿಸ್ಬೇಕು ಚಂದ್ರಮಾಮನ್ ತೋರಿಸ್ತಾ ಇದ್ರು. ಈಗ ಏನ್ ತೋರಿಸ್ತಾರೆ? ಜಾಗನೂ ಇಲ್ಲ, ನಕ್ಷತ್ರಗಳು ಕಾಣಲ್ಲ, ಏನೂ ಇಲ್ಲ. ತಂದೆ ತಾಯಿಗಳಿಗೆ ವಿಧಿ ಇಲ್ಲ. ಮೊದಲನೇ ತಪ್ಪು ಮಾಡೋದೇ ತಂದೆ ತಾಯಿಗಳು. ಹೌದು. ಅವ್ರನ್ನ ಮೊಬೈಲ್ ತೋರಿಸೋದು ಮೊದಲನೇ ತಪ್ಪು, ಟಿವಿ ತೋರಿಸೋದು ಮೊದಲನೇ ತಪ್ಪು. ಇದ್ಯಾವುದು ತೋರಿಸಬಾರ್ದು. ಅವ್ರೊಂದು ಹಂತಕ್ಕೆ ಬರಬೇಕು. ಆಗ ಮಾನಸಿಕ ತಜ್ಞರನ್ನ ಭೇಟಿ ಮಾಡಬೇಕು. ನನ್ನ ಮಗ ಎಷ್ಟು ಸಮಯ ಟಿವಿ ನೋಡ್ಬೋದು, ಮೊಬೈಲ್ ನೋಡ್ಬೋದು ಬೇಡವಾ, ಈಗಿನ ವ್ಯವಸ್ಥೆಗೆ ಮೊಬೈಲ್ ಅಗತ್ಯತೆ ಇದೆಯಾ ಇಲ್ವಾ, ಹಾಗಾದ್ರೆ ಪರ್ಯಾಯ ವ್ಯವಸ್ಥೆ ಏನಿದೆ, ಇದನ್ನ ತಜ್ಞರು ಸೇರ್ಕೋಬೇಕು. ಯಾರು? ನರ ತಜ್ಞರು, ನೇತ್ರ ತಜ್ಞರು, ಮಾನಸಿಕ ತಜ್ಞರು ಅಥವಾ ಮಕ್ಕಳ ತಜ್ಞರು, ಇವರೆಲ್ಲ ಒಂದು ಸಮಿತಿ ರಚನೆ ಮಾಡಿ ವರದಿಯನ್ನು ತಗೊಂಡು ಮತ್ತೆ ಶೈಕ್ಷಣಿಕ ತಜ್ಞರನ್ನ ಭೇಟಿ ಮಾಡಬೇಕು. ಈ ವ್ಯವಸ್ಥೆನ ಯಾವ ರೀತಿ ಬದಲು ಮಾಡಬೇಕು. ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ
ಈ ವಾಟ್ಸಪ್ಪಲ್ಲಿ ಎಲ್ಲ ಬರ್ತವೆ, ನೋಟ್ಸ್ ಎಲ್ಲ ಬರ್ತವೆ, ಅದೆಲ್ಲ ಮಕ್ಕಳು ಕೂತಿರೋ ಜಾಗದಲ್ಲಿ ಕ್ಲಾಸಲ್ಲಿ ಮನೆಯಲ್ಲಿ ಎಲ್ಲ ಬರ್ಕೊಳ್ತಾರೆ. ಆ ವ್ಯವಸ್ಥೆನ ಯಾವ ರೀತಿ ಮಾಡೋದು, ಈಗ ಬದಲು ಮಾಡೋದು ಯಾವ ರೀತಿ? ಏಕಾಏಕಿ ಕೊರೋನಾಕ್ಕಿಂತ ಮೊದಲು ಹೆಂಗ್ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಗೆ ಬರೋದಷ್ಟೇ. ಜಸ್ಟ್ 5 years ಬ್ಯಾಕ್ ಹೋಗೋದು ಸರ್. 2019ರಲ್ಲಿ ಕೊರೋನಾ ಬಂತು, 2026ರಲ್ಲಿ ಇದ್ದೇವೆ, 5-6 ವರ್ಷ ಮುಂದೆ ಬಂದಿದ್ದೇವೆ. ಈ 5-6 ವರ್ಷದಲ್ಲಿ ನೀವು ವಾಟ್ಸಪ್ಗಳಿಗೆ ಮೊಬೈಲ್ ಇದು ನೋಟ್ಸ್ಗಳು ಬರುತ್ತೆ, ಟೆಲಿಗ್ರಾಮ್ಗಳಿಗೆ ನೋಟ್ಸ್ ಬರುತ್ತೆ, ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ನೋಟ್ಸ್ ಬರ್ತಾ ಇದೆಯಲ್ಲ, ಅದನ್ನು ಸ್ಟಾಪ್ ಮಾಡಿ ಈ ಹಿಂದೆ ವ್ಯವಸ್ಥೆ ಹೆಂಗಿತ್ತು ಆ ವ್ಯವಸ್ಥೆಗೆ ಹೋಗೋದು ಅಂತ. ಹೌದು, ಅದಕ್ಕೆ ಬರ್ತಾ ಇದ್ದೀನಿ ನಾನು, ಅದಕ್ಕೆ ಬರ್ತಾ ಇದ್ದೀನಿ. ವ್ಯವಸ್ಥೆನ ಬದಲು ಮಾಡ್ಕೋಬೇಕು ಇವರು. ಶಿಕ್ಷಣ ತಗೊಂಡು ಈ ಮೊಬೈಲ್ ಬರೋಕ್ಕಿಂತ ಮುಂಚೆ ವ್ಯವಸ್ಥೆ ಯಾವ ರೀತಿ ಇತ್ತು ಆ ವ್ಯವಸ್ಥೆಗೆ ಮಕ್ಕಳಿಗೆ ಸಾಹಿತ್ಯ, ಸಂಗೀತ, ಕ್ರೀಡೆ ಇವನ್ನೆಲ್ಲ ಕಲಿಸ್ಬೇಕು, ಇವುಗಳಲ್ಲಿ ಭಾಗವಹಿಸುವಾಗ ಮಾಡಬೇಕು. ಖಂಡಿತವಾಗ ಮೊಬೈಲ್ ಬಗ್ಗೆ ಅವ್ರಿಗೆ ಗಮನ ಬರಲ್ಲ. ತಂದೆ ತಾಯಿಗಳು ಬಿಟ್ಬಿಟ್ಟು ಅವರೇ ಟಿವಿ ಹಾಕೊಂಡು ಮಕ್ಕಳ ಜೊತೆ ಕೂತ್ಕೊಂಡಾಗ ಪಾಯಿಂಟ್ ನನಗೆ ನೋಟ್ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಸಂಗೀತ, ಸಾಹಿತ್ಯ, ಆಟ, ಸಾಂಸ್ಕೃತಿಕ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ, ಈ ಎಲ್ಲ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸದೇ ಇರೋದಕ್ಕೆ ಕಾರಣ ಆಗಿರೋದೇ ಮೊಬೈಲ್ ಅಂತ ನನ್ನ ವಾದ ಇರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮೊಬೈಲ್ ಕೊಡಬೇಡಿ, ನೀವು ಪರಿಚಯ ಮಾಡ್ಬಿಡಿ. ಅಲ್ಲ ಕರೆಕ್ಟ್, ನೀವು ಅವುಗಳಲ್ಲಿ ಅವರು ಭಾಗವಹಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅವರು ಭಾಗವಹಿಸದಂತೆ ಮಾಡ್ತಾ ಇರುವಂತ ಸಾಧನವೇ ಮೊಬೈಲ್ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಅದಕ್ಕೆ ಕಾರಣ ಯಾರು? ತಂದೆ ತಾಯಿಗಳು ಮೊದಲು ವಿದ್ಯಾವಂತರಾಗಬೇಕು, ತಿಳುವಳಿಕೆವಂತರಾಗಬೇಕು. ತಂದೆ ತಾಯಿಗಳಿಗೆ, ಯಾಕಂದ್ರೆ ನಾನು ಸಾಕಷ್ಟು ನೋಡಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಆಸ್ಪತ್ರೆ ಹೋದ್ರೆ ಒಂದು ಮಗು 2 ವರ್ಷ ಇರ್ಬೋದು, 1 ನಿಮಿಷ ಮೊಬೈಲ್ ಕೊಡು ಕಿರ್ಚಾಡ್ದ ಅವನು ಕೊಡಲ್ಲ, ಇನ್ನೊಬ್ಬ ನನಗೆ ನೋಡ್ತಾ ಇಲ್ಲ ಅವ್ನು ಕಿರ್ಚಾಡ್ತಾನೆ. ಈ ತರದ್ದು ಹುಟ್ಟಿರೋ ಮಕ್ಕಳಿಗೂ ಮೊಬೈಲ್ ತೋರಿಸ್ತಾರೆ ತಂದೆ ತಾಯಿಗಳು. ಏನೋ ಜ್ಞಾನ ಬಂದ್ಬಿಡುತ್ತೆ ಅದರಿಂದ ಅಂತ. ಏನು ಬರಲ್ಲ. ರಿಸರ್ಚ್ ಫಾರ್ ಯಾರಿಗಿರ್ತೋ ಅವ್ರ ಜ್ಞಾನ ಬರ್ತದೆ. ಮೊಬೈಲ್ ಇಂದ ನಾವು ಬುದ್ಧಿವಂತರಾಗ್ತೀವಿ, ಟಿವಿ ನೋಡಿ ತಿಳುವಳಿಕೆ ತಪ್ಪು, ಅದೆಲ್ಲ ತಪ್ಪು. ನಮ್ಮ ಸಾಹಿತ್ಯ ಸಂಗೀತ ಹೇಳಿದ್ನಲ್ಲ, ಅದೇ ರೀತಿ ನಮ್ಮ ನಾಗರಿಕತೆ ಹಿನ್ನೆಲೆಯನ್ನ ಸಮಾಜ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಪರಿಸರನ ಪರಿಚಯ ಮಾಡಬೇಕು, ಪಶು ಪಕ್ಷಿಗಳನ್ನ ಪರಿಚಯ ಮಾಡಬೇಕು, ಜಲಚರಿಗಳನ್ನ, ಭೂಚರಿಗಳನ್ನ, ನಕ್ಷತ್ರಗಳನ್ನ, ಇವನ್ನೆಲ್ಲ ಪರಿಚಯ ಮಾಡಿಸಿ ಅವ್ರ ಗಮನ ಬೇರೆ ಕಡೆ ಹೋಗಲ್ಲ, ಮೊಬೈಲ್ ಕಡೆ ಹೋಗಲ್ಲ. ನೀವು ಬಿಡುವಿದ್ದಾಗೆಲ್ಲ ಬನ್ನರ್ಘಟ್ಟ ಹೋಗಿ, ಕಬ್ಬನ್ ಪಾರ್ಕ್ ಹೋಗಿ, ಮ್ಯೂಸಿಯಂ ಹೋಗಿ, ಪರಿಚಯ ಮಾಡಿ, ಜಗತ್ತನ್ನ ಪರಿಚಯ ಮಾಡಿ. ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಈಗ ನೀವು ಕಬ್ಬನ್ ಪಾರ್ಕಿಗೆ ಹೋದ್ರು ಮೊಬೈಲ್ ಬಳಕೆ ಮಾಡ್ತಾರೆ, ಮ್ಯೂಸಿಯಂ ಹೋದ್ರು ಬಳಕೆ ಮಾಡ್ತಾರೆ, ಬನ್ನರ್ಘಟ್ಟಕ್ಕೆ ಹೋದ್ರು ಮೊಬೈಲ್ ಬಳಕೆ ಮಾಡ್ತಾರೆ, ಜಾತ್ರೆ ಹೋದ್ರು ಮೊಬೈಲ್ ಬಳಕೆ ಮಾಡ್ತಾರೆ. ನೀವು ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ ಹಿಂದೆ ಮದುವೆ ಮುಂಜಿಗಳಲ್ಲಿ ಎಲ್ಲ ಭಾಗವಹಿಸ್ತಿದ್ರಲ್ಲ, ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ಆ ಕ್ಷಣವನ್ನ ಆನಂದಿಸ್ತಾ ಇದ್ರು. ಸತ್ಯ. ಇವತ್ತು ಮದುವೆ ಮುಂಜಿಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಯಾರೋ ಮೊಬೈಲ್ ಅಲ್ಲಿ ಕೂತಿರ್ತಾರೆ, ಇಲ್ಯಾರೋ ಮೊಬೈಲ್ ಅಲ್ಲಿ, ಅಲ್ಯಾರೋ ಸೆಲ್ಫಿ, ಇಲ್ಯಾರೋ ವಿಡಿಯೋ, ಅಷ್ಟಕ್ಕೆ ಸೀಮಿತ ಆಗ್ತಿದೆ ಸರ್. ಸಾಮಾಜಿಕ ಸಂಬಂಧ ಅನ್ನೋದು ದೂರ ಆಗ್ತಾ ಇದೆ, ಕಾರಣ ಮೊಬೈಲ್ ಅಂತ ಹೇಳ್ತಿರೋದು. ಸತ್ಯ. ಆ ಮೊಬೈಲ್ನ ಯಾವ ರೀತಿ ನಾವು ಬಿಡುಗಡೆಗೊಳಿಸ್ಬೇಕು ಮಕ್ಕಳಿಂದ ಅನ್ನೋದನ್ನ ಈಗ ಆಲೋಚನೆ ಮಾಡಬೇಕಾಗಿದೆ. ಫಸ್ಟ್ ತಪ್ಪು ಮಾಡೋದು ತಂದೆ ತಾಯಿಗಳು ಸರ್. ಮೊಬೈಲ್ ಯಾತಕ್ಕ? ಹುಟ್ಟಿದ ಮಗು ಮೊಬೈಲ್ ಕೇಳಲ್ಲ ಸರ್. ಬೆಳೀತಾ ಇರೋ ಮಗು ಮೊಬೈಲ್ ಏನು ಅಂದ್ರೆ ಗೊತ್ತಿರಲ್ಲ ಮಗುಗೆ. ಆ ಮೊಬೈಲ್ನ ಪರಿಚಯ ಮಾಡಿಸೋದು ಯಾರು? ಕರೆಕ್ಟ್. ಅದು ನಿಲ್ಬೇಕು. ಹೌದು, ನಿಲ್ಬೇಕು. ನಿಂತು ಹಿಂದೆ ಎಜುಕೇಶನ್ ಬಹಳ ಚೆನ್ನಾಗಿತ್ತು. ಈಗ ಏನಿದೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇವೆಲ್ಲ ಏನು ಇರಲಿಲ್ಲ, ಬಹಳ ಚೆನ್ನಾಗಿತ್ತು. ಎಲ್ಲ ಹಾರ್ಡ್ ಕಾಪೀಸ್. ಆ ವ್ಯವಸ್ಥೆಯನ್ನ ಮತ್ತೆ ತರಬೇಕು. ಅಂದ್ರೆ ಆ ವ್ಯವಸ್ಥೆಯಲ್ಲಿ ಆಧುನಿಕತೆಯನ್ನ ಅಳವಡಿಸ್ಕೋಬೇಕು. ಆಗ ಮೊಬೈಲ್ನ ತಂತಾನಾಗಿ ಹೋಗ್ತಾ ಹೋಗು. ಮೊಬೈಲ್ ಇವತ್ತೇನಾಗ್ತಾ ಇದೆ, ಇವತ್ತು ನೋಡಿ ದೊಡ್ಡ ಸ್ಕೂಲ್ ಹೆಸರುಗಳಲ್ಲ, ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಮಕ್ಕಳು 100ಕ್ಕೆ 60 ಜನ ಸ್ಪೆಕ್ಸ್ ಹಾಕಿರ್ತಾರೆ. ಹೌದು. ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೋಡಿ 100ಕ್ಕೆ ಸಿಕ್ಕಲ್ಲ ನಿಮ್ಗೆ. ಅವರ ದೈಹಿಕ ಚಟುವಟಿಕೆ ಆ ರೀತಿ ಇರ್ತದೆ. ಕರೆಕ್ಟ್. ಅವ್ರನ್ನ ಬರೀ ಪುಸ್ತಕದ ಬದನೆಕಾಯಿ ತರ ಇಟ್ಟಿರ್ತಾರೆ ಅಲ್ವಾ? ನೀವು CBSE ಇಂಟರ್ನ್ಯಾಷನಲ್ ಸಿಲೆಬಸ್ ಎಲ್ಲ ನೋಡ್ಬೋದು. ಹಾಗಾಗಿ ಮಕ್ಕಳಿಗೆ ದೈಹಿಕ ಚಟುವಟಿಕೆ ಹೆಚ್ಚಾಗಿ ಕೊಡಬೇಕು. ನೈಸರ್ಗಿಕವಾದಂತ ಪರಿಚಯ ಮಾಡಿಕೊಡ್ಬೇಕು. ಬಂಧು ಬಳಗವನ್ನು ಪರಿಚಯ ಮಾಡಬೇಕು. ಬರ್ತೀನಿ ಸರ್. ಮೇಡಮ್, ಸಿದ್ದರಾಮಯ್ಯನವರು ಒಂದು ಪದ ಬಳಕೆ ಮಾಡಿದ್ದಾರೆ, ನೀವು ಶಿಕ್ಷಣ ತಜ್ಞರಾಗಿರೋ ಕಾರಣಕ್ಕಾಗಿ ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ವೈಚಾರಿಕ, ವೈಜ್ಞಾನಿಕ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ಕಡಿಮೆ ಆಗ್ತಾ ಇದೆ ಮೊಬೈಲ್ ಬಳಕೆ. ಇಟ್ ಈಸ್ ರೈಟ್? ಒಂದು ಕಡೆ ರೈಟು. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ವಿಷಯ ಕರೆಕ್ಟಾಗೇ ಇದೆ. ಬಟ್ ಅವರು ಉನ್ನತ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಜೊತೆ ಅಥವಾ ಬೇರೆ ಕುಲಪತಿ ಅವರುಗಳ ಜೊತೆ ಮಾತಾಡೋದಕ್ಕಿಂತ ಇದು ಸ್ಟೇಕ್ ಹೋಲ್ಡರ್ಸ್ ಆಫ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಎಜುಕೇಷನ್ ಹತ್ರ ಮಾತಾಡಬೇಕಾಗಿತ್ತು. ಏನಕ್ಕೆ ಅಂತಂದ್ರೆ ಸಮ್ಮೇಳನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇನೆ. ಬಟ್ ಆಕ್ಚುಲ್ ಆಗಿ ಏನಂತಂದ್ರೆ ನಿಮಗೆ ಗೊತ್ತಿರಲಿ, 82% ಆಫ್ ಆಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಏನೋ ಹೌ ಟು ಯೂಸ್ ಸ್ಮಾರ್ಟ್ ಫೋನ್. ಅದರಲ್ಲಿ 80 to 76% ಏನಕ್ಕೆ ಬಳಸ್ತಾರೆ? ಎಂಟರ್ಟೈನ್ಮೆಂಟ್ಗೆ ಬಳಸ್ತಾರೆ. ಒಂದು 52% ಸ್ಟೂಡೆಂಟ್ಸ್ ಮಾತ್ರ ಅದು ಎಜುಕೇಶನ್ ಪರ್ಪಸ್ಗೆ ಬಳಸ್ತಾರೆ. ಇದ್ರ ಮಧ್ಯೆ ಏನಂತಂದ್ರೆ ನಿಮಗೆ ಇದು NEP 2020 ಬಂತಲ್ಲ, ಅಲ್ಲೇನೆ ಹೇಳಿದಾನೆ ಡಿಜಿಟಲ್ ಲಿಟ್ರಸಿ ಬೇಕು ಅಂತ ಅಂದ್ಬಿಟ್ಟು. ಸೊ 2020 ಸೆಂಟ್ರಲ್ ಗವರ್ಮೆಂಟ್ NEP ಬಂದಾಗಲೇ ಡಿಜಿಟಲ್ ಲಿಟ್ರಸಿ ಬೇಕು ಅಂತ ಹೇಳಿದ್ದಾರೆ. ಸೊ ಕರೋನಾ ಇವಾಗ ನಾವು ಇವ್ರು ಹೇಳ್ತಾ ಇದ್ರು ಹಳೆ ಇದಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ನಮ್ಮ ಕ್ಯಾಂಪ್ ಶಶಿಕುಮಾರ್ ಅವರು ಇವತ್ತು ಆಲ್ರೆಡಿ ಒಂದು ರೆಕಮೆಂಡೇಶನ್ ಲೆಟರು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಹೇಗೆ ನಾವು
ಬಳಸ್ಬೋದು. ನಾವು ಇವಾಗ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಟಿ ವಿ ಬೇಡ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮೊಬೈಲ್ ಬೇಡ ಅಂತ ಆಗಲ್ಲ. ಸದ್ಬಳಕೆ ಹೇಗೆ ಮಾಡ್ಬೋದು? ಸೊ ಅದನ್ನು ಫಸ್ಟ್ ಆಫ್ ಆಲು ಪೇರೆಂಟಿಂಗ್ ಸರ್ ಕರೆಕ್ಟಾಗಿ ಹೇಳಿದರು. ನಾನು ಆ್ಯಕ್ಚುಲಾಗಿ ನಾನು ಆನ್ಲೈನಲ್ಲಿ ನಾನು ಥ್ರೂಔಟ್ ಇಂಡಿಯಾ ಮಾಡ್ತಾಯಿದ್ದೀನಿ. ನಾನು ಡಿಜಿಟಲ್ ಡಿಟಾಕ್ಸ್ ಸರ್ಟಿಫೈಡ್ ಕೋಚ್ ನಾನು. ಸೊ ಆನ್ಲೈನಲ್ಲಿ ಮಾಡ್ತಾಯಿದ್ದೀನಿ. ಪೇರೆಂಟ್ಸೇ ತುಂಬ ಅವ್ರಿಗೆ ಗೊತ್ತಿಲ್ಲ ಏನು ಮಾಡೋದು ಏನು ಬಿಡೋದು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಂತಂದರೆ ನೆಕ್ಸ್ಟ್ ರಿಕಮೆಂಡೇಶನ್ ಲೆಟರ್ಗೆ ಬಂತು ಅಂತಂದರೆ ನಾನು ಅದರಲ್ಲಿ ಶಶಿಕುಮಾರ್ ಕ್ಲೀನಾಗಿ ಹೇಳಿದ್ದಾರೆ, ಎಲ್ಲಿ ಬಳಸಬೇಕು, ಎಷ್ಟು ಬಳಸಬೇಕು ಅದನ್ನೆಲ್ಲ ಒಂದು ಕರೆಕ್ಟಾಗಿ ಹೇಳಿ. ಏನಕ್ಕೆ ಅಂದರೆ ನಾವು ನಾರ್ಮಲಾಗಿ ಸ್ಕೂಲ್ಸಲ್ಲಿ ಎಸ್ಪೆಷಲಿ ನಮ್ಮ ಇಂಡಿಯನ್ ಸ್ಟೇಟ್ ಬೋರ್ಡ್ ಸ್ಕೂಲ್ಸಲ್ಲೆಲ್ಲೂ ಅಪ್ ಟು 10th ಸ್ಟ್ಯಾಂಡರ್ಡ್ ಈವನ್ CBSE ICSE ಸ್ಕೂಲ್ಸಲ್ವೇ ಯಾರು ಮೊಬೈಲ್ ತರ್ತಾ ಇಲ್ಲ. ಸೊ PUCಗೆಲ್ಲ ತೊಗೊಂಡು ಹೋಗ್ತಾರೆ, ಕೆಲವು ಕಾಲೇಜಸ್ಸಲ್ಲೆಲ್ಲ ಆಚೆ ಕಡೆ ಇಡಿಸ್ಬಿಡ್ತಾರೆ. ಸೊ ಆ ಥರ ಕಾಲೇಜ್ ಕ್ಯಾಂಪಸ್ಸು ಸ್ಕೂಲ್ ನನ್ನೊಂದು ಪ್ರಶ್ನೆ ಏನಂದರೆ, ಶಾಲಾ ಕಾಲೇಜುಗಳಿಗೆ ಮೊಬೈಲ್ ತರುವವರ ಪ್ರಮಾಣ 11%. 11% ಆ ಪ್ರಮಾಣ ಕಡಿಮೆನೇ. ಹಾಗೆ ಆಲೋಚನೆ ಮಾಡಿದರೆ 11% ಅಂತ ಹೇಳಿದರೆ ಕಡಿಮೆ. ಆಫ್ಟರ್ ದಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಅದೇನೇ ಇವಾಗ ಶಶಿಕುಮಾರ್ ಸರ್ ಅದನ್ನೇ ಹೇಳ್ತಾ ಇರೋದು. ನೀವು ಇದನ್ನು ಹೇಳಬೇಡಿ, ನೀವು ಮಕ್ಕಳು ಮನೆಗೆ ಹೋಗ್ಬಿಟ್ಟು ಉಪಯೋಗ ಮಾಡ್ತಾರಲ್ಲ ಅದನ್ನು ಹೇಗೆ ಉಪಯೋಗ ಮಾಡೋದು, ಅದಕ್ಕೆ ನಿಷೇಧ ಹೇಗೆ ತರ್ತೀರಾ? ಪೇರೆಂಟ್ಸ್ಗೆ ನೀವು ಇದ್ರ ಬಗ್ಗೆ ಈ ಯೋಜನೆ ಜಾರಿ ತರ್ತೀರಾ? ಅದಕ್ಕೊಂದು SOP ಫಾರ್ಮ್ ಮಾಡಿ. ಆ SOPನಲ್ಲಿ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಪ್ರೈಮರಿ ಎಜುಕೇಷನ್ನು, ಇದು ಕಮಿಷನರು, DDP ಎಲ್ಲ ಇರ್ತಾರೆ. ಎಲ್ಲರನ್ನೂ ಸೇರಿಸ್ಕೊಂಡು ಈವನ್ ಪ್ರಿನ್ಸಿಪಾಲ್ಸು, ಸ್ಕೂಲ್ ಹೆಡ್ ಮಾಸ್ಟರ್ಸ್ ಎಲ್ಲರನ್ನೂ ಕರ್ಕೊಂಡು ಬಂದು ಮಾಡಬೇಕು. ಏನಕ್ಕೆ ಅಂತಂದರೆ ನೀವು ನಂಬ್ತಿರೋ ಇಲ್ವೋ, ನಾವೆಲ್ಲ ಸ್ಕೂಲುಗಳಲ್ಲಿ ಸೊ ಸ್ಮಾರ್ಟ್ ಬೋರ್ಡ್ಸ್ ಇರುತ್ತೆ, ಡಿಜಿಟಲ್ ಬೋರ್ಡ್ಸ್ ಇರುತ್ತೆ, ಆ್ಯಂಡ್ ಈವನ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸ್ಕೂಲ್ಸಲ್ಲೂ ಡಿಜಿಟಲ್ ಬೋರ್ಡ್ಸ್ ಇರುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಅವರಿಗೆ ಖಾನ್ ಅಕಾಡೆಮಿ ಅನ್ನೋದು ಇದು ತೋರಿಸ್ತಾ ಇರ್ತಾರೆ ಅವ್ರಿಗೆ. ಸೊ ಮಕ್ಕಳಿಗೆ ಏನು ಹೇಳ್ತಾರೆ, ಇದನ್ನೇನೆ ನಿಂಗೆ ಅರ್ಥ ಆಗದೆ ಇದ್ರೆ ಮನೆಗೆ ಹೋಗ್ಬಿಟ್ಟು ಮೊಬೈಲಲ್ಲಿ ಬೇರೆ ನೋಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಆ ಥರ ಒಂದು ಏನಕ್ಕೆ ಅಂತಂದರೆ ಮಕ್ಕಳಿಗೆ ನೀವು ಆಸ್ ಅ ಹೋಲ್ ಯಾವಾಗಲೂ ಅಷ್ಟೇ ನನಗೆ ನೀವು ಹೌದು ಇದು TV ಗೊತ್ತಿದೆ, TV ಪಾರ್ಟ್ಸ್ಗಳು ಗೊತ್ತಿಲ್ಲ ನನಗೆ, ಕರೆಕ್ಟಾ? ಇದು ಗ್ಲಾಸ್ ಗೊತ್ತಿದೆ, ಗ್ಲಾಸ್ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಹ್ಯೂಮನ್ ಕ್ಯಾರೆಕ್ಟರ್ ಇದು. ಸೊ ಆ ಪಾರ್ಟ್ ಬೈ ಪಾರ್ಟ್ ಸ್ಕೂಲಲ್ಲಿ ಎಷ್ಟು ಹೇಳ್ಕೊಟ್ಟಿದ್ರು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಆವಾಗ ಏನಾಗುತ್ತೆ, ಡಿಜಿಟಲ್ ಕಂಟೆಂಟ್ ಇಂದ ನೋಡಿದ್ರೆ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತಲ್ಲ. ಆ್ಯಂಡ್ ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಯುಟಿಲೈಸ್ ಇಟ್. ಸೊ ಇದೇನಾಗ್ತಾ ಇದೆ, ಈ ಗೇಮಿಂಗು ನಿಮಗೆ ಗೊತ್ತಿದೆ, ಗೇಮಿಂಗಲ್ಲೆಲ್ಲ ತುಂಬ ಜನ ಬೀಳ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಏನಾಗ್ತಾ ಇದೆ, ನೀವು ಏಜ್ ಅವರು ಇದು ಮಾಡ್ತಾರಲ್ಲ, ಯಾರು ಗೇಮಿಂಗ್ ಆ್ಯಪ್ ಮಾಡಿರ್ತಾರಲ್ಲ, ಅವ್ರಿಗೆ ಪ್ರತಿಯೊಂದು ಸತಿನೂ ಗೇಮಿಂಗ್ ಆ್ಯಪ್ಗೆ ಅವ್ನು ಎಂಟ್ರ್ ಮಾಡಬೇಕಾದ್ರೆ ತಂದೆ ತಾಯಿ ಆಧಾರ್ ಕಾರ್ಡ್ ನಂಬರು, ತಂದೆ ತಾಯಿ ಪರ್ಮಿಷನು ಅಥವಾ ಇನ್ನೇನೋ ಒಂದು ಪರ್ಮಿಷನ್ಸ್ಗಳು ತೊಗೊಳಕ್ಕೆ ಹೇಳಬೇಕು. ಸೊ ಆವಾಗ ಅದೊಂಥರ ಕಂಟ್ರೋಲ್ ಆಗುತ್ತೆ. ಅದೇ ರೀತಿ ನೀವು ಒಂದು ಮನೆಯಲ್ಲಿ ಬಂದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಒಂದು ಫೋನ್ ಬ್ಯಾಸ್ಕೆಟ್ ಅಂತ ಇಟ್ಬಿಡಿ. ಫೋನ್ ಬ್ಯಾಸ್ಕೆಟ್ ಅಂತ ಇಟ್ಬಿಟ್ರೆ ಎಲ್ಲರೂ ಮನೇಲಿ ಒಂದು 3 ಫೋನ್ ಇರ್ತಾ, ಬಂದ ತಕ್ಷಣ ಫೋನ್ ಬ್ಯಾಸ್ಕೆಟ್ ಒಳಗಡೆ ಹಾಕ್ಬಿಡೋದು. ಫೋನ್ ನಿಮಗೆ ನನಗೆ ಫೋನ್ ಯೂಸ್ ಮಾಡಬೇಕಾ, ನಾ ಹೇಳಿಬಿಟ್ಟು ನಾನು ಇವಾಗ ಇದನ್ನ ಯೂಸ್ ಮಾಡ್ತೀನಿ ಅಂತ. ಅವಾಗ ಮಗುನೂ ಅದನ್ನು ಯೂಸ್ ಮಾಡಬೇಕಾದ್ರೆ ನಾನು ಹೇಳಿಬಿಟ್ಟು ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇದೆ, ಸರ್ ಹೇಳ್ತಾ ಇದ್ರು ಸಂಗೀತ ಇದೆಲ್ಲ ಎಲ್ಲ ಸ್ಕೂಲ್ಸಲ್ಲೂ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇಲ್ಲ ಅಂತಲ್ಲ. ಸಂಗೀತ, ನೃತ್ಯ, ಪ್ರತಿಯೊಂದು ಸ್ಕಿಲ್ಸೇ ಜಾಸ್ತಿ ಆಗಿದೆ. ಎಜುಕೇಷನ್ಗಿಂತ ಎಲ್ಲ ಕಡೆ ಸ್ಕಿಲ್ಸ್ ಜಾಸ್ತಿ ಆಗಿದೆ. ಬಟ್ ಏನಾಗ್ತಾ ಇದೆ ಅಂದರೆ ಈ ಮೊಬೈಲ್ ಭೂತ ಅದನ್ನ ಹಿಡ್ಕೊಂಡ್ಬಿಟ್ಟಿದೆ. ಮಕ್ಳಿಗೆ ನಮ್ಮ ಸ್ಕೂಲಲ್ಲೂ ನಮ್ಮದು ಇದಿದೆ, ಮ್ಯೂಸಿಕ್ ಕ್ಲಾಸಸ್ ಇದೆ, ಕರಾಟೆ ಇದೆ, ಯೋಗ ಇದೆ, ಎಲ್ಲ ಮಾಡ್ತಾರೆ. ಮನೆಗೆ ಹೋದ ತಕ್ಷಣ ಮೊಬೈಲ್ ಇದು ಮಾಡ್ತಾರೆ ಅಂತ. ಬಟ್ ನಾವು ಹೇಳೋದೇನೆಂದರೆ ಆಸ್ ಪರ್ ನಾನು ಹೇಳೋದಿಲ್ಲ, ಆಸ್ ಪರ್ ವರ್ಲ್ಡ್ ಇದರಲ್ಲಿ 1 to 2 hours ಆಫ್ ಮೊಬೈಲ್ ಯೂಸೇಜ್ ಇಸ್ ನಾಟ್ ಅ ಪ್ರಾಬ್ಲಮ್. ಸೊ ಅಲ್ಲಿ ಅಟೆನ್ಷನ್ ಏನು ಕಮ್ಮಿ ಆಗಲ್ಲ, ಫೋಕಸ್ಸು ಕಮ್ಮಿ ಆಗಲ್ಲ. ಅದೇ 1 to 2 hours ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ವಾಟ್ಸ್ಆ್ಯಪಲ್ಲಿ ನೋಟ್ಸ್ ಎಲ್ಲ ಕಳಿಸ್ತಾರೆ ಸ್ಕೂಲಲ್ಲಿ ಅಂತಾರೆ. ಪೇರೆಂಟ್ಸೇ ಹೇಳ್ತಾರೆ, ಆಬ್ಸೆಂಟ್ ಆಗೋಗಿದ್ರೆ ನಮ್ಮ ವಾಟ್ಸಪ್ಪಲ್ಲಿ ಕಳಿಸಿ ಮ್ಯಾಮ್ ಅಂತಾರೆ. ಆಮೇಲೆ ವಾಟ್ಸಪ್ ಗ್ರೂಪ್ಗಳು ಕೂಡ ಇರುತ್ತೆ. ಹೌದು, ಆ ಗ್ರೂಪ್ಗಳಲ್ಲಿ ಸಣ್ಣ ಮಾಡೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ಬಂದು ಆಬ್ಸೆಂಟ್ ಆಗಿರೋ ಮಕ್ಳದ್ದು ನೋಟ್ಸ್ ಎಲ್ಲ ಕಾಪಿ ಮಾಡ್ಕೊಳ್ತಾರೆ. ಪ್ರಾಜೆಕ್ಟ್ಸ್ ಮಕ್ಳು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇಷ್ಟೆಲ್ಲಾನು ಮಕ್ಕಳು ಇವಾಗ ನಿಮ್ಗೆ ಗೊತ್ತಿದೆ, ಮುಂಚೆ ತರ ಮನೆಯಿಂದ ಆಚೆ ಕಡೆ ಮಕ್ಳನ್ನ ಕಳ್ಸಕ್ ಭಯ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ instrument to communicate and to get educated if it is used in a proper way. Yes madam, ಬರ್ತೀನಿ ಮೇಡಮ್. ಮಾತಾಡ್ತಾ ಇದ್ದೀವಿ, ಈ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಕೆ ಮಾನಸಿಕವಾಗಿ ಹೆಂಗೆ ಹೋಗ್ತಾರೆ? ಫಲಿತಾಂಶದ ಮೇಲೆ ಏನಾದರೂ ವ್ಯತ್ಯಾಸ ಆಗುತ್ತಾ? ಅದು ಖಂಡಿತ ಫಲಿತಾಂಶದ ಮೇಲೆ
ವ್ಯತ್ಯಾಸ ಆಗುತ್ತೆ. ಯಾಕೆ ಅಂದ್ರೆ ಓದೋ ಸಮಯದಲ್ಲಿ ಅವರಿಗೆ ಓದಿನ ಕಡೆ ಲಕ್ಷ್ಯ ಇರೋದಿಲ್ಲ. ಓಕೆ. ಈ ರೀತಿಯಿಂದ ಅದು ಎಫೆಕ್ಟ್ ಆಗುತ್ತೆ. ಇನ್ನೊಂದು ಎಕ್ಸಾಮ್ ಬರಿಬೇಕಿದ್ರೆ ಸರ್ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆನ ಮಗು ಓದ್ಬೇಕು, ಅರ್ಥ ಮಾಡ್ಕೊಬೇಕು, ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ ಬರಿಬೇಕು. ಇದು ಒಂದು ಪ್ರಾಸೆಸ್. ಮೊಬೈಲ್ ನಲ್ಲಿ ಈ ಪ್ರಾಸೆಸ್ ಇದೆಯಾ? ಇಲ್ಲ ಇಲ್ಲ. ರೀಲ್ಸ್ ಅಲ್ಲಿ ಇದೆಯಾ? ಗೇಮಿಂಗ್ ಅಲ್ಲಿ ಇದೆಯಾ? ಇಲ್ಲ. ಅದೆಲ್ಲ ಇನ್ಸ್ಟೆಂಟ್. ಹೌದು. ತಕ್ಷಣ ತಕ್ಷಣವೇ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಮಕ್ಕಳು ಒಂದು 5 ಮಾರ್ಕಿನ ಆನ್ಸರ್ ಬರಿಬೇಕು ಅಂತಾನೆ ಅಯ್ಯೋ ಇನ್ನೂ ಬರಿಬೇಕಾ, ಇಷ್ಟೊತ್ತಾದ್ರೂ ಬರಿಬೇಕಾ, ಇನ್ನೂ ಮುಗ್ದಿಲ್ವಾ, ಆ ಪೇಷನ್ಸ್ ಅನ್ನೋದು ಕಡಿಮೆ ಆಗಿರುತ್ತೆ ಒಂದು. ಆಮೇಲೆ ಇನ್ನೊಂದು ಫೋಕಸ್ ಅನ್ನೋದು, ಈ ಮಕ್ಕಳಿಗೆ 30 ಸೆಕೆಂಡ್ಸ್ ಫೋಕಸ್ ಮಾಡಕ್ ಹೇಳಿ ಮಾಡ್ತಾರೆ, ಕಷ್ಟಪಟ್ಟಾದ್ರೂ ಮಾಡ್ತಾರೆ. ಅದೇ 30 ಸೆಕೆಂಡ್ಸ್ ಯಾವ ಕ್ಲಾಸು ಇರೋದಿಲ್ಲ. 30 ನಿಮಿಷ ಅಟ್ಲೀಸ್ಟ್ ಇದ್ದೇ ಇರುತ್ತೆ. 30 ನಿಮಿಷ ಆಗೋಷ್ಟೊತ್ತಿಗೆ ಮಕ್ಕಳು ಮೊಬೈಲಲ್ಲೇ ಹೋಗಿ ಆಟ ಆಡಿ ಮನ್ಸಲ್ಲೇ ಯಾರ ಜೊತೆ ಏನ್ ಆಟ ಆಡ್ಬೇಕು, ಏನ್ ಗೆಳಿಸ್ಬೇಕು ಅದೆಲ್ಲ ಯೋಚನೆ ಮಾಡ್ಬಿಟ್ಟು ವಾಪಸ್ಸು ಒಂದು ಕ್ಲಾಸಿಗೆ ಬಂದು ಹಲವಾರು ಸರಿ ಹೀಗೆ ಝೋನ್ ಔಟ್ ಅಂತ ಕರಿತೀವಿ. ಝೋನ್ ಇನ್ ಝೋನ್ ಔಟ್, ಆತರ ಝೋನ್ ಔಟ್ ಆಗ್ಬಿಟ್ಟು ಬರ್ತಾ ಇರ್ತಾರೆ. ಸರ್ ಇಟ್ಸ್ ಓಕೆ, ನಾವು ಕೆಲವೊಂದ್ಸಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತೀವಿ. ಆದ್ರೆ ಕ್ಲಾಸ್ ನಡಿಬೇಕಿದ್ರೆ ಅವ್ರ ಅಟೆನ್ಷನ್ ಕ್ಲಾಸಲ್ಲಿ ಇರಬೇಕು. ಈ ತರ ಝೋನ್ ಔಟ್ ಆಗ್ತಾ ಇದ್ರೆ ಅವರು ಕ್ಲಾಸಲ್ಲೂ ಫಾಲೋ ಮಾಡೋದಿಲ್ಲ, ಮತ್ತೆ ಫೋಕಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಇದೆ ಅಂದ್ರೆ ಹಾಗೆ ಆಗುತ್ತೆ. ಎಕ್ಸಾಮ್ ಟೈಮ್ ನಲ್ಲೂ ಆಗುತ್ತೆ. ಮಕ್ಕಳಿಗೆ ಅವಾಗ ಹೇಳ್ತಾರೆ, ನೀವ್ ಕೇಳಿದ್ರಲ್ಲ ಆ ಪ್ರಶ್ನೆಗೆ ಉತ್ತರ, ಬ್ಲ್ಯಾಂಕ್ ಔಟ್ ಆಗ್ತೀನಿ, ಏನ್ ಬರೀಬೇಕೋ ಮರ್ತೋಯ್ತು, 2 ಸಲ ಓದ್ದೆ, ನಂಗೆ ಎಲ್ಲೋ ಓದಿದ್ ನೆನಪು, ಕರೆಕ್ಟ್ ವರ್ಡ್ ನನಗೆ ನೆನಪಾಗ್ತಿಲ್ಲ. ಯಾಕೆ ಅಂದ್ರೆ ಫೋಕಸ್ ಮಾಡೋ ಒಂದು ಪ್ರಕ್ರಿಯೆ ಅನೇಕ ವಿದ್ಯಾರ್ಥಿಗಳದ್ದು ಒಂದು ಕಂಪ್ಲೇಂಟ್ ಇದೆ ಮೇಡಮ್, ಸ್ವಲ್ಪ ಇಂಟರಪ್ಟ್ ಆಗ್ತೀನಿ ನಾನು. ಹೇಳಿ ಸರ್. ಓದಿದ್ದು ನನಗೆ ನೆನಪುಳಿಯಲ್ಲ ಅಂತ ಬಹುತೇಕ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾರೆ. ಈ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ವಿದ್ಯಾರ್ಥಿಗಳಿಗೆ ವಿಪರೀತವಾದಂತಹ ಹೋಮ್ವರ್ಕ್ ಇರ್ತಿತ್ತು. ಅಂದ್ರೆ 10th ಕ್ಲಾಸ್ ನೀವು ಬರೀಲೇಬೇಕು ಅಂತ. ಹೌದು. ನೀವು ಅದೇನೋ ಬರೆಯೋದು ಮತ್ತು ಓದೋದಕ್ಕೆ ಸಮ ಅಂತ ಹೇಳ್ತಾರೆ. ನೀವು ಎಷ್ಟು ಬಾರಿ ಬರೆದಿದ್ದು ಇಷ್ಟು ಬಾರಿ ಓದಿದ್ದಕ್ಕೆ ಸಮ ಅಂತ ಏನೋ ಹೇಳ್ತಾರೆ. ಈ ಪರಿಪ್ರಮಾಣದಲ್ಲಿ ಇವತ್ತಿನ ವಿದ್ಯಾರ್ಥಿಗಳಿಗೆ ವರ್ಕ್ ಇಲ್ಲ, ನೆನಪುಳಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ಮೊಬೈಲ್ ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತಾ? ಮೊಬೈಲ್ ಇಂದಾನೆ ಈ ನೆನಪಿನ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು. ಶಕ್ತಿ ಕಡಿಮೆ ಆಗಿದೆ. ಬಟ್ ಇದಕ್ಕೆ 100% ಮೊಬೈಲೇ ಕಾರಣ ಅಂತ ಅಲ್ಲ, ಡಿಜಿಟಲ್ಲೇನೆ ಕಾರಣ ಅಂತ ಅಲ್ಲ. ಇವತ್ತಿನ ನಮ್ಮ ಜೀವನನೇ ಆ ರೀತಿಯಾಗಿದೆ, ಎಲ್ಲ ಫಾಸ್ಟ್ ಆಗಬೇಕು. ಆದರೆ ಇದ್ರ ಮಧ್ಯ ಮಕ್ಕಳು ಅವ್ರ ಬಾಲ್ಯನ ಕಳ್ಕೊಬಾರ್ದು. ಸರ್ ನೋಡಿ, ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು ಮೊಬೈಲ್ನ ಬ್ಯಾನ್ ಮಾಡೋದು, ಇನ್ನೊಂದು ಮೊಬೈಲ್ನ ರಿಸ್ಟ್ರಿಕ್ಟ್ ಮಾಡೋದು. ರಿಸ್ಟ್ರಿಕ್ಟ್ ಅಂತಂದ್ರೆ ಇವಾಗ ನಾವು ಏರೋಪ್ಲೇನ್ ಹೋಗ್ಬೇಕಾದ್ರೆ ಫ್ಲೈಟ್ ಮೋಡ್ಗೆ ಹಾಕಿ ಆಫ್ ಮಾಡಿ ಅಂತ ಹಲವಾರು ಶಾಲೆಗಳಲ್ಲಿ ಆಗ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಕ್ಕಳು ಬರ್ತಾರೆ, ಫೋನ್ ಆಫ್ ಮಾಡಿಬಿಟ್ಟು ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಆಮೇಲೆ ಶಾಲೆ ಆದ್ಮೇಲೆ ತಗೊಂತಾರೆ, ಅವರು ಊಬರು ಅಥವಾ ಇನ್ನೇನೋ ಬುಕ್ ಮಾಡಬೇಕಿತ್ತು, ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ, ಅಥವಾ ತಗೊಂಡ್ಬಿಟ್ಟು ದೇ ಜಸ್ಟ್ ಗೋ. ಇದು ರಿಸ್ಟ್ರಿಕ್ಟ್ ಮಾಡೋದು. ಬ್ಯಾನ್ ಅಂತಂದ್ರೆ ಏನು? ಸ್ಕೂಲ್ ಒಳಗಡೆ ಬಂದ ತಕ್ಷಣ ಈ ಆಸ್ಟ್ರೇಲಿಯಾನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೌಚಿಗೆ ಮಕ್ಕಳು ಕೊಟ್ಟಿರ್ತಾರೆ ಸ್ಕೂಲಿಂದಾನೆ, ಅದ್ರ ಒಳಗೆ ಮೊಬೈಲ್ ಹಾಕ್ಬೇಕು. ಅದರಿಂದ ಯಾವುದೇ ರೇಡಿಯೇಷನ್ಸ್ ಹೊರಗೆ ಹೋಗಕ್ಕಾಗಲ್ಲ. ಅಂದ್ರೆ ಇಟ್ಸ್ ಈಕ್ವಲ್ ಟು ಫ್ಲೈಟ್ ಮೋಡ್. ಹೋಗಕ್ಕಿಂತ ಮುಂಚೆ ಅವ್ರವ್ರ ಪೌಚ್ ತಗೊಂತಾರೆ, ಅಲ್ಲಿ ಅನ್ಲಾಕಿಂಗ್ ಏರಿಯಾ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಬಟ್ಟೆ ತಗೊಂಡ್ಬಿಟ್ರೆ ಆ ಪಿನ್ ತೆಗೆದ್ಬಿಟ್ಟು ಹೋಗ್ತೀವಲ್ಲ, ಅದೇ ರೀತಿ ಅನ್ಲಾಕ್ ಮಾಡ್ಕೊಂಡು ಫೋನ್ ತೆಗೆದು ಪೌಚನ್ನ ಅಲ್ಲೊಂದು ಬ್ಯಾಸ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ದಿಸ್ ಇಸ್ ಬ್ಯಾನ್ ಅಂಡ್ ಅನ್ಬ್ಯಾನ್. ಸೊ ನಾವು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದ್ರೆ ಇದು AI ನ ಒಂದು ವರ್ಲ್ಡ್. ಸೊ ನಾವು ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ರಿಸ್ಟ್ರಿಕ್ಟಿವ್ ಆಗಿ ಯೂಸ್ ಮಾಡಿ. ಡೆಲ್ಲಿ ಹೈಕೋರ್ಟ್ ಹೇಳಿದೆ ಮೇಡಮ್ ಇತ್ತೀಚೆಗೆ, ನಿಷೇಧ ಸೂಕ್ತ ಅಲ್ಲ, ಆದರೆ ನಿಯಂತ್ರಿತ ಬಳಕೆ ಉತ್ತಮ. ಕರೆಕ್ಟ್ ಸರ್, ಡೆಲ್ಲಿ ಹೈಕೋರ್ಟ್ ಹೇಳಿರುವಂಥದ್ದು. ಬರ್ತೀನಿ ಮೇಡಮ್, ಮಾತನಾಡೋಣ. ನನಗಿರುವಂಥ ಪ್ರಶ್ನೆ, ನೀವು ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ಗಳನ್ನು ನಿಷೇಧ ಮಾಡಿದರೆ ಶಾಲಾ ಆವರಣದ ಹೊರಗಡೆ ಹೇಗೆ? ಮನೆಯಲ್ಲಿದ್ದಾಗ ಅದರ ಬಳಕೆ ಹೇಗೆ? ನೀವು ನಿಷೇಧ ಮಾಡಿದ ತಕ್ಷಣ ಯಾರೋ ಪೊಲೀಸರು ಹೋಗಿ ನೀನು ಬಳಕೆ ಮಾಡ್ತಿದ್ಯಾ, ನಿನ್ನ ವಿರುದ್ಧ ಕೇಸ್ ಆಗ್ತೀವಿ ಅಂತ ಏನಾದರೂ ಪ್ರಶ್ನೆ ಮಾಡ್ತಾರಾ? ಹೆಂಗೆ ನಿಷೇಧ ಇದು? ಹೌ ಇಟ್ ಈಸ್ ಪಾಸಿಬಲ್? ರಾಜವರೇ, ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಒಂದು ಸಮೀಕ್ಷೆ ಆಗಿದೆ. ಆ 5 ಜಿಲ್ಲೆಗಳ ಸಮೀಕ್ಷೆಯಲ್ಲಿ ಬಂದಂಥ ವರದಿ ಒಬ್ಬ ಪೋಷಕರಾಗಿ ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ. 42% ಮಕ್ಕಳು ಆನ್ಲೈನ್ ಲೈಂಗಿಕ ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರಂತೆ. 42% ಮಕ್ಕಳು. 43% ಮಕ್ಕಳು ಸೈಬರ್ ಬೆದರಿಕೆಯನ್ನು ಎದುರಿಸ್ತಾ ಇದ್ದಾರೆ.
ರಾಜ್ಯದ 99% ಮಕ್ಕಳಲ್ಲಿ ಮೊಬೈಲ್ ಗೀಳು ಕಂಡು ಬಂದಿದೆ ಅಂತ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವರದಿ ಹೇಳ್ತಾ ಇದೆ. ಅತಿಯಾದ ಮೊಬೈಲ್ ಬಳಕೆಯಿಂದ 1,73,000 ಶಾಲಾ ಮಕ್ಕಳು ದೃಷ್ಟಿ ದೋಷದಿಂದ ಬಳಲ್ತಾ ಇದ್ದಾರೆ ಅಂತ ಆರೋಗ್ಯ ಇಲಾಖೆ ವರದಿ ಮಾಡಿದೆ. ಇದರಲ್ಲಿ ಬೆಳಗಾವಿ ಜಿಲ್ಲೆ 39,997 ಪ್ರಕರಣಗಳನ್ನು ದಾಖಲಿಸಿಕೊಂಡು ಮೊದಲ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ. ಪೋಷಕರಾಗಿ ಹೆಂಗೆ ನೋಡೋದು? ಒಂದು ಅಲಿಖಿತ ನಿಯಮ ನಮ್ಮಲ್ಲಿದೆ. SSLC ಮುಗಿದ ತಕ್ಷಣ ಮೊಬೈಲ್ ಕೊಡಿಸ್ಬೇಕು, PUC ಮುಗಿದ ತಕ್ಷಣ ಮೊಬೈಲ್ ಕೊಡಿಸ್ಬೇಕು, ಅದು ಕಾಸ್ಟ್ಲಿ ಆಗಿರುವಂಥ ಮೊಬೈಲೇ ಬೆಳಬೇಕು ಅಂತ. ಇಂಥ ಅಲಿಖಿತ ನಿಯಮಗಳಿಂದ ಪೋಷಕರು ಎಡುತ್ತಿದ್ದಾರಾ ಅಂತ ನನ್ನ ಪ್ರಶ್ನೆ. ಈ ಎಲ್ಲ ಸಮಸ್ಯೆಗಳಿಗೆ ಬೇಸಿಕಲಿ ಅವರು ಕಾರಣಕರ್ತರಾಗ್ತಿದ್ದಾರೆ ಅಂತ. 100ಕ್ಕೆ 100 ತಂದೆ ತಾಯಿಗಳು ಮೊಬೈಲ್ ಕೊಡಿಸ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಕೊಡಿಸ್ತಾರೆ, ಓಕೆ, ಯಾವ ಉದ್ದೇಶಕ್ಕಾಗಿ ಕೊಡಿಸ್ಬೇಕು ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು ಮೊದಲು. ಮತ್ತೆ ಅವ್ನು ಏನು ನೋಡ್ತಾ ಇದ್ದಾನೆ ನಮ್ಗೆ ಹೇಳ್ಬೇಕು. ನೋಡಿ, ನಾವು ಇವತ್ತು ನಮ್ಮ ಮನೆಯಲ್ಲಿ ಮೊಬೈಲ್ನ ಇಟ್ಟಿರ್ತೀನಿ ಒಂದು ಕಡೆಗೆ, 20 ಅಡಿ ದೂರದಲ್ಲಿ ಇಟ್ಟಿರ್ತೀನಿ. ನಾನು ಮಲಗೋ ಜಾಗ ಆಗ್ಬೋದು, ಕೂತಿರೋ ಜಾಗ ಆಗ್ಬೋದು, 20 ಅಡಿ ದೂರದಲ್ಲಿ ಇರಬೇಕು. ನಾನು ಏನು ನೋಡಿದ್ದೀನಿ ಅಂತ ಎಲ್ಲ ಗೊತ್ತಾಗುತ್ತೆ. ಓಕೆ, ಮಕ್ಕಳಿಗೆ ಅದು ತಿಳುವಳಿಕೆ ಕೊಡಬೇಕು. ಈ ಥರದ್ದು ನೋಡ್ಬೋದು, ಈ ಥರದ್ದು ನೋಡಬಾರ್ದು, ಇದು ನಿನಗೆ ಉಪಯೋಗ ಅಲ್ಲ, ಇದು ಉಪಯೋಗ ಇದೆ. ಈ ಥರದ್ದು ಎಷ್ಟು ನಿಮಿಷ ಮೆಡಿಕಲ್ 20 ಮಿನಿಟ್ಸ್ ಮೇಲೆ ಮೊಬೈಲ್ ನೋಡಬಾರ್ದು ಅಂತ ತಿಳುವಳಿಕೆ ಕೊಡ್ಕೊಡು. ನೀವು ಹೇಳಿದ್ರಿ ಸೈಬರ್ ಕ್ರೈಮ್ ಅಂತ, ಅದೆಷ್ಟು ಮಟ್ಟಿಗೆ ಹೋಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇದೆ ಅದು. ಹೆಣ್ಮಕ್ಳು ಅಪಹರಣ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ, ಸೆಕ್ಸುವಲ್ ಹರಾಸ್ಮೆಂಟ್ಗಳಾಗ್ತಿದೆ. ಹೌದು, ಮಾನಭಂಗ, ಕೆಲವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಕೆಲವ್ರನ್ನ ಕೊಂದಾಕಿದ್ದಾರೆ. ಇದು ಯಾರು ನಿಯಂತ್ರಣ ಮಾಡಬೇಕಿದು? ಯಾರು ನಿಯಂತ್ರಣ ಮಾಡಬೇಕು? ಓಕೆ, ಸೈಬರ್ ಕ್ರೈಮ್ ಏನ್ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ಸಂಗ್ರಹಣೆ ಮಾಡಬೇಕು. ಸರ್, ನನ್ನ ಪ್ರಶ್ನೆ ಏನು ಗೊತ್ತಾ, ಸೈಬರ್ ಕ್ರೈಮ್ ಏನ್ ಮಾಡ್ತಾ ಇದೆ, ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಪೋಷಕರು ಏನ್ ಮಾಡ್ತಿದ್ದಾರೆ ಅಂತ ಫಸ್ಟ್ ಬೇಸಿಕ್ ನಾನು ಹೇಳಿದ್ದು. ಮೊದಲನೇದು ಪೋಷಕರದೇ ತಪ್ಪು. ನನ್ನ ಪ್ರಶ್ನೆ ಇರೋದಲ್ಲೇ, ಇದು ಮನೆ ಒಳಗಡೆ ಮನೆ ಹೊರಗಡೆ ನಾನು ಕರೆಕ್ಟ್. ಈ ಪ್ರಕರಣ ಆದ ನಂತರ ಸೈಬರ್ ಪೊಲೀಸರು ಬರ್ತಾರೆ, ಆಮೇಲೆ ಬೇರೆ ಬೇರೆಯವರೆಲ್ಲ ಬರ್ತಾರೆ. ಅದು ತಪ್ಪು. ಪ್ರಕರಣ ಆಗದೆ ಇರುವ ಹಾಗೆ ತಡೆಗಟ್ಟುವ ಶಕ್ತಿ ಸಾಮರ್ಥ್ಯ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಹೊರದೇಶದಲ್ಲಿ ಹೋದಾಗ ಒಬ್ಬ ವಿದ್ಯಾರ್ಥಿ ಮೇಲೂ ಒಂದೊಂದು ಕಣ್ಣಿಟ್ಟಿರ್ತಾರೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಈ ರಾಷ್ಟ್ರದ ಸ್ವತ್ತು, ಈ ರಾಷ್ಟ್ರದ ಪ್ರಗತಿ. ಹೌದು ಹೌದು, ವಿದ್ಯಾರ್ಥಿಗಳ ರಾಷ್ಟ್ರ ಎಲ್ಲಿದೆ ಸರ್? ಕರೆಕ್ಟ್ ಕರೆಕ್ಟ್. ಹಾಗಾಗಿ ಅವ್ರು ಹೆಚ್ಚಿನ ಆಸಕ್ತಿಯನ್ನು ತಗೊಳ್ತಾರೆ, ನಿಗಾ ವಹಿಸ್ತಾರೆ. ಇಲ್ಲೇನು ವಹಿಸಲ್ಲ ಸರ್. ಈ ದೇಶದ ದುರಂತ ಅಂದ್ರೆ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಆಸಕ್ತಿ ಇಲ್ಲ ಸರ್ಕಾರಕ್ಕೆ. ಆಮೇಲೆ 150 ಜನ ಮಕ್ಕಳಿಗೆ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಆಸಕ್ತಿ ಇಲ್ಲ, ನಿರಾಸಕ್ತಿ. ತಪ್ಪಾಗಿ ತಿಳ್ಕೊಬೇಡಿ, ಅದರಲ್ಲಿ ಹೆಣ್ಮಕ್ಳಾದ್ರೆ ಇನ್ನೂ ನೆಗ್ಲಿಜೆನ್ಸಿ. ಓಕೆ, ಈ ತರದ್ದೆಲ್ಲ ಇದೆ ಸರ್. ನೀವು ಮಾಡಿ, ನನಗಂತೂ ಅಭ್ಯಂತರ ಇಲ್ಲ. ಬರ್ತೀನಿ. ಇನ್ನೊಂದು ಏನಾಗಿದೆ ಅಂದ್ರೆ ರಾಜು ಅವರೇ, ಮೊಬೈಲ್ ಬಳಕೆ ಅಸ್ಪೃಶ್ಯರ ಥರ ನೋಡ್ಬಿಡ್ತಾರೆ ನಿಮ್ಮನ್ನ. ನಿಮ್ಗೆ ಮೊಬೈಲ್ ಬಳಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅಸ್ಪೃಶ್ಯರ ಥರ. ನನ್ನ ಮಗನಿಗೆ ಅದು ಬರುತ್ತೆ, ಅದು ಚಾಟ್ GPT ಬರುತ್ತೆ, AI ಬರುತ್ತೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋ ಸಂಗತಿ. ಅದು ಪ್ರಗತಿಯ ಜೀವನ ಅಲ್ಲ ಸರ್. ಓಕೆ, ಪ್ರಗತಿ ಅಂದ್ರೆ ಮನುಷ್ಯ ಮೊದಲು ಆರೋಗ್ಯಕರವಾಗಿರ್ಬೇಕು, ಓಕೆ, ಸಮಾಜಕ್ಕೆ ಪೂರಕವಾಗಿರ್ಬೇಕು, ಕಾನೂನಿಗೆ ಬದ್ಧನಾಗಿರ್ಬೇಕು, ಅದು ಪ್ರಗತಿ. ಅದು ಬಿಟ್ಬಿಟ್ಟು ಅನೇಕ ವಿದ್ಯೆಗಳನ್ನು ಕಲ್ತಿ ದುರುಪಯೋಗ ಪಡಿಸ್ಕೊಂಡು ಏನ್ ಪ್ರಗತಿ ಅದು? ಓಕೆ ಓಕೆ ಓಕೆ, ದುರುಪಯೋಗ ಆಗ್ತಾ ಇದೆ ಹೆಚ್ಚಾಗಿ. 100ಕ್ಕೆ 50 ದುರುಪಯೋಗ ಆಗ್ತಾ ಇದೆ ಇವತ್ತು. ಯಾಕೆ ಸರ್ಕಾರ ಕಡಿಮೆ ಮಾಡಾಗ್ತಾ ಇಲ್ಲ? ಕ್ರೈಮ್ ರೇಟ್ ನೋಡಿದ್ರೆ ಎಷ್ಟಿದೆ? ಮೊಬೈಲ್ ಕ್ರೈಮ್ ರೇಟ್ ತಗೊಳ್ಳಿ, ಬೇರೆ ಯಾವ್ದು ಬೇಡ. ಎಲ್ಲ ಅನಾಹುತಗಳು 100ಕ್ಕೆ 100 ಹೆಚ್ಚಾಗಿ ಆಗ್ತಾ ಇರೋದು ಮೊಬೈಲ್ ಕ್ರೈಮ್. ಇವತ್ತು ನಮಗೆ ಮೆಸೇಜ್ ಮಾಡಕ್ ಬರೋದು ಬೇರೆ ವಿಚಾರ. ಹಾಗಂತ ನಾನು ದಡ್ಡನೂ ಅಲ್ಲ, ನಾನು ದೇಶಕ್ಕೆ ಮಾರ್ಕನೂ ಅಲ್ಲ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಯಾವತ್ತು ಯಾವುದೇ ಒಂದು ಮಗುನ ದೇಶಕ್ಕೆ ಪೂರಕವಾಗಿರ್ಬೇಕು, ಸಮಾಜಕ್ಕೆ ಪೂರಕವಾಗಿರ್ಬೇಕು, ಈ ರಾಷ್ಟ್ರದ ಪ್ರಗತಿಯನ್ನ ಕಾಣಬೇಕು. ಅದು ಮಕ್ಕಳನ್ನ ಬೆಳೆಸುವಂತ ರೀತಿ. ಈಗ ಅನೇಕ ಇನ್ಸ್ಟಿಟ್ಯೂಟ್ಗಳು ಯಾವ ರೀತಿ ಎಜುಕೇಶನ್ ಕೊಡ್ತಾ ಇದೆ, ಹಣ ಇರೋರಿಗೆ ಒಂದು ರೀತಿ, ಹಣ ಇಲ್ದಿರೋರ್ಗೆ ಒಂದು ರೀತಿ. ಇವೆಲ್ಲ ತಾರತಮ್ಯಗಳು ಬಹಳ ಇದೆ. ಇಂಥ ತಾರತಮ್ಯಗಳೆಲ್ಲ ಹೋಗ್ಬೇಕು. ಎಲ್ಲ ಮಕ್ಕಳನ್ನ ಒಂದೇ ರೀತಿ ಮೌಲ್ಯಾಧಾರಿತವಾಗಿ ಕಾಣಬೇಕು. ಓಕೆ, ಆಗ ಮಾತ್ರ ನಾವು ಎಲ್ಲವನ್ನು ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಎಸ್. ಕೊರೋನಾ ನಂತರ ಇಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಮೇಡಮ್? ಹೌದು, ಖಂಡಿತ. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನುವಂಥ ಟ್ಯಾಗ್ಲೈನ್ ಕೊರೋನಾ ನಂತರ ಬಂತ, ಅದಕ್ಕಿಂತ ಮೊದಲಿತ್ತ ಅದು? ಕೊರೋನಾ ಆದಮೇಲೆ ಈ ಥರ ಆಗಿದೆ. ಆ್ಯಕ್ಚುಲಾಗಿ ಏನು ಗೊತ್ತಾ, ನಾವೆಲ್ಲನೂ ಸ್ವಲ್ಪ ಆನ್ಲೈನಲ್ಲೂ ಮಾಡ್ತಾ ಇದ್ವಿ, ಮೊಬೈಲಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ವಾರಕ್ಕೊಂದ್ಸತಿ ಏನೋ ಒಂದು ಹೋಮ್ವರ್ಕ್ ಕೊಡೋದು, ಸ್ಟೂಡೆಂಟ್ಸ್ ಬಂದು ಅದೆಲ್ಲ ಆಗ್ತಾಯಿತ್ತು. ಯಾವಾಗ ಅದು ಒಂದು 3 ತಿಂಗಳು 4 ತಿಂಗಳು ರಜಾಗಳು ಹೊರಟೋಯ್ತು, ಅವಾಗ ಮಕ್ಕಳಿಗೆ ನಿಮಗೆ ಆ್ಯಕ್ಚುಲಾಗಿ ರಜಾ ಕೊಡಬಾರ್ದಾಗಿತ್ತು. ಆಗಿನ ಎಜುಕೇಷನ್ ಮಿನಿಸ್ಟರ್ ರಜಾ ಕೊಟ್ಬಿಟ್ರು. ಏನಕ್ಕಂದ್ರೆ ಅದೇ ಒಂದು ದೊಡ್ಡ ತಪ್ಪಾಗಿದ್ದು. ಅದಾದ ತಕ್ಷಣ ಏನಾಯಿತು, ಮಕ್ಕಳೆಲ್ಲ ರಜಾ ಬಂದಿದ್ದು ಒಂದು ಸುಮಾರು 2 ವರ್ಷ ಹಿಂದೆ ಹೊರಟೋದ್ರು. ಸೊ ಕರೋನಾ ಆದಮೇಲೆ ಅದು ಕೊಟ್ರಲ್ವ, ಸೊ ಪೇರೆಂಟ್ಸ್ಗೂ ಅದು ಯೂಸ್ ಆಗೋಯ್ತು. ಈಸಿ ಅಲ್ಲ, ನಾವು ಡೈರಿ ಬರ್ಸೋದು, ಅವ್ರು ನೋಡೋದು, ಸೈನ್ ಮಾಡೋದು, ಅದಕ್ಕಿಂತ ಮೊಬೈಲ್ ವಾಟ್ಸಪ್ ಮೆಸೇಜ್ ಕಳಿದ ತಕ್ಷಣ ಅದು ಈಸಿ ಆಗೋಯ್ತು. ಯಾವಾಗಲೂ ಮನುಷ್ಯ ಸುಲಭ ದಾರಿಗೆ
ಇದು ಮಾಡ್ಕೊಳ್ತಾನೆ ಹೊರ್ತು ಅಡ್ಜಸ್ಟ್ ಆಗ್ತಾನೆ ಹೊರ್ತು ಕಷ್ಟವಾದ ದಾರಿಗೆ ಹೋಗಲ್ಲ. ನಾವೇನಾದ್ರೂ ಆಸ್ ಎ ಡೈರಿನಲ್ಲಿ ಬರೆದು ಕಳಿಸಿದ್ರೆ ಪೇರೆಂಟ್ಸು ಬೇಡ ಮ್ಯಾಮ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಅಂತಾರೆ. ಓಕೆ. ಸೊ ಆ ಥರ ಒಂದು ಪರಿಸ್ಥಿತಿ. ಅಲ್ಲ, ನನ್ನ ಪ್ರಶ್ನೆ ಇರೋದು ನನ್ನ ಪ್ರಶ್ನೆ ಇರೋದು ಈಗ ಈ ರೀತಿಯಾಗಿ ಕಡಿವಾಣ ಹಾಕೋದ್ರಿಂದ ಶೈಕ್ಷಣಿಕ ಪ್ರಗತಿ ಸಾಧ್ಯ ಆಗುತ್ತಾ? ಅಲ್ಲ, ನಾನು ಹೇಳ್ತೇನೆ ನೋಡಿ ಇವರು ಕ್ಯಾಂಪ್ಸ್ ಇಂದ ರೆಕಮೆಂಡೇಶನ್ ಲೆಟರ್ ಇದು ಒಂದು ಕಳಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಒಂದು SOP ಶಿಫಾರಸ್ ಮಾಡಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅಂತ ಇಂಟರ್ನೆಟ್ ಪ್ಯಾಕ್ ಒಂದು ಮಾಡಬೇಡಿ ಅಂತ, ಸ್ಟೂಡೆಂಟ್ಸ್ ಇಂಟರ್ನೆಟ್ ಪ್ಯಾಕ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಟೀಚರ್ಸ್ ಮಾನಿಟರ್ಡ್ ಇದಾಗಿರಬೇಕು, ಟೀಚರ್ಸ್ ಮಾನಿಟರ್ ಮಾಡ್ತಾ ಇರಬೇಕು ಅವ್ರ ಮೊಬೈಲ್ ಯೂಸ್ ಮಾಡೋದು. ಅದೇ ಯಾವುದೇ ಒಂದು ನಿಮಗೆ ಡಿಜಿಟಲ್ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಎಲ್ಲಾನು ಒಂದೇನೇನೆ, ಇದು ಮೊಬೈಲ್ ಒಂದೇ ಅಲ್ಲ. ಮತ್ತೆ ಸಾಮಾಜಿಕ ಜಾಲತಾಣ ಏನಕ್ಕೆ ಯೂಸ್ ಮಾಡ್ತಾರೋ ಅದಕ್ಕೆಲ್ಲ ತಡೆ ಕೊಡಬೇಕು. ಇದೆಲ್ಲ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಸೊ ಟೆಲಿಕಾಂ ಕಂಪನಿಗಳ ಜೊತೆ ಅವರು ಟೀಮ್ ಅಪ್ ಮಾಡ್ಕೋಬೇಕು. ಅದು ಅಸೋಸಿಯೇಟ್ ಆಗಿ ಮಾಡ್ತು ಅಂತಂದ್ರೆ ಇಷ್ಟು ಮಾಡಕ್ ಸಾಧ್ಯ. ಬಟ್ ಏನಂತಂದ್ರೆ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಎಲ್ಲ ಆಧಾರ್ಗೆ ಕಂಪಲ್ಸರಿ ಇರಬೇಕು. ಪೇರೆಂಟ್ಸ್ ಆಧಾರ್ ಕಂಪಲ್ಸರಿ ಇದ್ರೆ ಆನ್ಲೈನ್ ಗೇಮಿಂಗ್ ಮಾಡ್ಬೋದು ಅಂತ. ಸೊ ಇತ್ತೀಚೆಗೆ ಗಾಜಿಯಾಬಾದ್ ನಲ್ಲಿ ಘಟನೆ ಆಯ್ತಲ್ವಾ, ತಂದೆ ತಾಯಿ ಸಂಪರ್ಕಕ್ಕೆ ಇಲ್ದೇನೆ ವಾರಗಟ್ಟಲೆ ರೂಮ್ ನಲ್ಲಿ ಇದ್ದವರು ಈ ತರ ಮಾಡಿದ್ದಾರೆ. ಆಧಾರ್ ಕಾರ್ಡು ಇತ್ಯಾದಿ ಅದನ್ನ ಅದನ್ನ ತೆಗೆದುಕೊಂಡು ಬಂದು ಮಾಡ್ತಾರೆ, ಅವರು ಅದನ್ನ ತೆಗೆದುಕೊಂಡು ಬಂದು ಮಾಡ್ತಾರೆ. ನೀವ್ ಹೆಂಗ್ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಅದಕ್ಕೇನೆ ಇಷ್ಟೆಲ್ಲ ಮಾಡಿ ಕೇಳಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಲಾಸ್ಟ್ ಅಲ್ಲಿ ರೆಕಮೆಂಡೇಶನ್ ಲೆಟರ್ ಹೇಳಿದ್ದಾರೆ ಇಷ್ಟೆಲ್ಲ ಆಗ್ಬೇಕು, ಪೇರೆಂಟ್ಸ್ ನ ಹೇಗ್ ನಿಯಂತ್ರಣ ಮಾಡ್ತೀರಾ? ಅದೊಂದು ನಮ್ಗೆ ಬೇಕು. ನಮ್ಗೆ ನಾವೆಲ್ಲ ಸ್ಕೂಲಲ್ಲೆಲ್ಲ ಮಾಡ್ಬಿಡ್ತೀವಿ. ಸ್ಕೂಲಲ್ಲೆಲ್ಲ ಆಕ್ಚುಲ್ ಆಗಿ ನಮ್ಮಂತ ಸ್ಕೂಲ್ಗಳೆಲ್ಲ ನಾವು ಯೂಸೇ ಮಾಡಲ್ಲ. ಎಲ್ಲೋ ತುಂಬಾ ಹೈಫೈ ಸ್ಕೂಲ್ಸ್ ಅಲ್ಲಿ ಮಕ್ಕಳು ಮೊಬೈಲ್ ತರ್ತಾ ಇದಾರೆ ಅನ್ಸುತ್ತೆ. ಬಟ್ ಏನಂತಂದ್ರೆ ಸ್ಕೂಲ್ ಅವರ್ಸ್ ಆದ್ಮೇಲೆ ನಾನು ಹೇಳ್ತಾ ಇರೋದು, ಒಬ್ಬ ಶಿಕ್ಷಣ ತಜ್ಞರಾಗಿ ಯಾವ ರೀತಿಯಾಗಿ ಇದನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದ್ರೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ ನಾವೇನು ಗೊತ್ತಾ, ಲಾಟ್ ಆಫ್ ಹೇಗೆ ಬಳಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ನಾವು ಸ್ಕಿಲ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತೀವಿ. ನೀವು ನಂಬ್ತಿರೋ ಇಲ್ವಾ, ಮುಂಚೆ ಕ್ರಿಯೇಟಿವಿಟಿ ಅಂದ್ರೆ ನಾವು ಯೋಚನೆ ಮಾಡಿ ಬರಿಬೇಕು ನಮ್ಮ ಸ್ವಂತ ಯೋಚನೆಯಿಂದ. ಇವಾಗ ಕ್ರಿಯೇಟಿವಿಟಿ ಅಂದ ತಕ್ಷಣ ಎಲ್ಲರಿಗೂ ಏನ್ ಗೊತ್ತಾ, ಗೂಗಲ್ ಇಂದ ಸ್ವಲ್ಪ ತಗೊಳ್ತಾರೆ, ಯೂಟ್ಯೂಬ್ ಇಂದ ಸ್ವಲ್ಪ ತಗೊಳ್ತಾರೆ, ಫೇಸ್ಬುಕ್ ಇಂದ. ಸೊ ಅದು ಕ್ರಿಯೇಟಿವಿಟಿ. ಪೇರೆಂಟ್ಸ್ಗೂ ಅದೇನೆ ಅನ್ಕೊಂಡ್ಬಿಟ್ಟಿದ್ದಾರೆ ಕ್ರಿಯೇಟಿವಿಟಿ ಅಂತ. ನಾವು ಅದನ್ನೆಲ್ಲ ಬಳಸ್ದೇನೆ ಮಾಡ್ಬೇಕು ಅಂತ ಎಷ್ಟು ಹೇಳಿದ್ರು ಅದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನಂತಂದ್ರೆ ನಾವು ನಮ್ಮ ಶಾಲೆಯಲ್ಲಿ ಮತ್ತೆ ನಾನು ಗೊತ್ತಿರೋ ಸುಮಾರು ಶಾಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೋಮ್ವರ್ಕ್ಗಳು ಮತ್ತೆ ಇದು ಮಕ್ಕಳಿಗೆ ಏನಕ್ಕಿದೆ ಅಂದ್ರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಮೇಡಮ್ ಹೇಳ್ತಾರೆ. ಇತ್ತೀಚೆಗೆ ಒಬ್ರು ಫೋನ್ ಮಾಡಿದ್ರು ಮೇಡಮ್, ಒಬ್ಬ ವಿದ್ಯಾರ್ಥಿ ನಿಮ್ಮ ಜಿಲ್ಲೆಯ ಸಾಧಕರ ಕುರಿತಂತೆ 5 ಪುಟಗಳಲ್ಲಿ ಬರ್ಕೊಂಡು ಬನ್ನಿ ಅಂತ ಅವ್ರಿಗೆ ಪ್ರಶ್ನೆ. ಅದು ಅವರ ಜಿಲ್ಲೆಯ ಸಾಧಕರ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಬರೀಲಿ ಸರ್, ಈಗಿನ ಕಾಲದ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಸರ್. ನೀವು ಲೈಬ್ರರಿ ಎಲ್ಲಾನು ಅದನ್ನ ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡೋದು, ನಮ್ಮ ಜಿಲ್ಲೆಯ ಸಾಧಕರು ಯಾರ್ಯಾರು ಅಂತ ಟೈಪ್ ಮಾಡೋದು, ಅದಕ್ಕೊಂದು ಲಿಸ್ಟ್ ಬರುತ್ತೆ ಸರ್. ಲೈಬ್ರರಿ ಪೀರಿಯಡ್ ಬಂದಾಗ ಮಕ್ಕಳು ಲೈಬ್ರರಿ ಬೇಡ, ಗೇಮ್ಸ್ ಬೇಕು ಅಂತಾರೆ. ಲೈಬ್ರರಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಆ ತರ ಆಗೋಗಿದೆ. ಸೊ ಏನಂತಂದ್ರೆ ದೇ ಆರ್ ಕನೆಕ್ಟೆಡ್ ಎಮೋಷನಲಿ ಟು ದ ಮೊಬೈಲ್, ನಾಟ್ ಟು ದ ಬುಕ್. ಓಕೆ. ಸೊ ಭಾವನಾತ್ಮಕವಾಗಿ ಮೊಬೈಲ್ ಕನೆಕ್ಟ್ ಆಗಿದ್ರೆ, ಅದೇ ಭಾವನಾತ್ಮಕವಾಗಿ ಪುಸ್ತಕಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ ಅವರು. ಬಟ್ ನಾವುಗಳು ಬೇಕಾದಷ್ಟು ಅವ್ರಿಗೆ ಸ್ಕಿಲ್ಸ್ ಅದು ಇದು ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಾನೆ ಇರ್ತೀವಿ. ಅದಾದ್ಮೇಲೂ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದಾರೆ. ಬಟ್ ನಾನು ಆಕ್ಚುಲ್ ಆಗಿ ಎಷ್ಟೊಂದು ನಾನು ಮಾಡ್ತಾ ಇದ್ದೀನಲ್ಲ, ನನ್ನ ಆನ್ಲೈನ್ ಕ್ಲಾಸಿಗೆ ಬಂದಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ ಬ್ಯಾಕ್ ಟು ದೇರ್ ಒರಿಜಿನಲ್. ಸೊ WHO ಪ್ರಕಾರ 5 ರಿಂದ 17 ವರ್ಷದ ನಡುವಿನ ಈ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ದಿನಕ್ಕೆ ಕನಿಷ್ಠ 60 ನಿಮಿಷ, ವಾರದಲ್ಲಿ 3 ದಿನಗಳ ಕಾಲ ಸೈಕ್ಲಿಂಗು, ಜಾಗಿಂಗು, ವಾಕಿಂಗು, ದೈಹಿಕ ಚಟುವಟಿಕೆಗಳ ಅಗತ್ಯ ಇದೆ ಅಂತ WHO ಹೇಳುತ್ತೆ. ಆದರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಈ ಬೊಜ್ಜು ಸಮಸ್ಯೆಯಿಂದ, ಮಾನಸಿಕ ರೋಗಗಳಿಂದ, ವೈಯಕ್ತಿಕ ಬೆಳವಣಿಗೆಗಳಿಂದ ವಿದ್ಯಾರ್ಥಿಗಳು ಕುಂಠಿತರಾಗ್ತಿದ್ದಾರೆ. ಇದಕ್ಕೆ ಹೆಚ್ಚಿನ ಕಾರಣ ಇತ್ತೀಚೆಗೆ ಒಂದು ವರದಿ ಕೂಡ ಬಂದಿದೆ. ಇದಕ್ಕೆ ಕಾರಣ ಮೊಬೈಲ್ ಬಳಕೆ. ಫಾರ್ ಎಕ್ಸಾಂಪಲ್, ರಾತ್ರಿ ಇಡೀ ಮೊಬೈಲ್ ಬಳಕೆ ಮಾಡಿ ಬೆಳಗ್ಗೆ 7 ಗಂಟೆಗೋ 8 ಗಂಟೆಗೆ ಶಾಲೆಗೆ ಹೋಗಬೇಕು ಅಂದರೆ ವಿಪರೀತವಾದಂಥ ಸುಸ್ತಿನಿಂದ ಆ ವಿದ್ಯಾರ್ಥಿ ಬಳಲ್ತಾನೆ. ಸುಸ್ತಿನಿಂದ ಬಳಲಿದ ತಕ್ಷಣ ಆ ವಿದ್ಯಾರ್ಥಿ ಕ್ಲಾಸಿಗೆ ಹೋಗಿ ಅಟೆನ್ಷನ್ ಇರಲ್ಲ, ಏಕಾಗ್ರತೆಯನ್ನು ಕಳೆದುಕೊಳ್ತಾನೆ. ಇದಕ್ಕೆ ಕಾರಣ ಮೊಬೈಲ್ ಬಳಕೆ ಅಂತ ವರದಿ ಹೇಳ್ತಾ ಇದೆ. ವರದಿ ಏನು ಹೇಳಬೇಕಿಲ್ಲ ಸರ್, ಅದು ಜನರಲ್ ನಾಲೆಡ್ಜ್. ಓಕೆ, ನಮಗೂ ಗೊತ್ತಾಗುತ್ತೆ. ಅಲ್ಲ, ವಿತ್ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಆಗಿರುವಂತ ಎಷ್ಟು ಜನ ವಿದ್ಯಾರ್ಥಿಗಳು ಇದರಿಂದ ತಮ್ಮ ಜೀವನವನ್ನ ಬದುಕನ್ನ ಹಾಳು ಮಾಡ್ಕೊಂಡು. ಹೇಳ್ತೀನಿ ಸರ್, ನಮ್ಮ ಭಾರತ ಡಿಜಿಟಲಿ ಅಡ್ವಾನ್ಸ್ ಆಗಿದ್ದು ಲೇಟೆಸ್ಟ್ ಆಗಿ. ಹೌದು.
ನಮ್ಮಲ್ಲಿ ಇನ್ನೂ ನಮ್ಮ ಫ್ಯಾಮಿಲಿ ಸಿಸ್ಟಮ್ನಲ್ಲಿ ಕೂತ್ಕೊಂಡ್ಬಿಟ್ಟು ಊಟ ಮಾಡಬೇಕು, ಕೂತ್ಕೊಂಡ್ಬಿಟ್ಟು ಏನಾದರೂ ಒಂದು ಚರ್ಚೆ ಮಾಡಬೇಕು, ಆ ಥರ ಇದೆ. ಆದರೆ ಕಡಿಮೆ ಆಗ್ತಾ ಇದೆ ಅಲ್ವಾ? ಇವಾಗ ನಿಮ್ಮ ಜನ್ರೇಷನ್ನು, ನನ್ನ ಜನ್ರೇಷನ್ನು, ಮೇಡಮ್ ಸರ್ ಜನ್ರೇಷನಲ್ಲೆಲ್ಲ ನಾವು ಎಲ್ಲಿ ನೋಡಿದ್ವಿ ಮೊಬೈಲು ಬಾಲ್ಯದಲ್ಲಿ ಅಲ್ವಾ? ಇತ್ತೀಚೆಗೆ ಮಕ್ಳಿಗೆ ನಾವು ಮೊಬೈಲ್ ಕೊಡ್ತಾ ಇರೋದು. ಸೊ ಈ 30 ಮಿನಿಟ್ಸು ಪ್ರತಿದಿನ ಅಥವಾ ವಾರದಲ್ಲಿ 3 ದಿನ ಆಟ ಆಡಬೇಕು ಅನ್ನೋ ಈ ಕಾನ್ಸೆಪ್ಟ್ ಎಲ್ಲ ನಮ್ಮ ಭಾರತೀಯರಿಗೆ ಇರ್ಲಿಲ್ಲ. ಪ್ರತಿನಿತ್ಯ ಆಟ ಆಡ್ಬೇಕು, ಆಟ ಆಡ್ಲೇಬೇಕು, ಆಟ ಆಡ್ಬೇಕು, ಮತ್ತೆ ಓದ್ಬೇಕು, ಮತ್ತೆ ಊಟ ಮಾಡಬೇಕು ಅನ್ನೋದು ಇತ್ತು. ಹೌದು, ಇದೆಲ್ಲ ಇತ್ತು, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇತ್ತು, ನಮ್ಮ ಸೊಸೈಟಿನಲ್ಲೂ ಇತ್ತು. ಇದು ಏನು ತುಂಬಾ ಚೇಂಜ್ ಆಗಿಲ್ಲ. ಬಟ್ ನಾವು ಪಾಶ್ಚಾತ್ಯ ಜೀವನಕ್ಕೆ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಂತ ಪೇರೆಂಟ್ಸ್ ಆದವರು ಓಕೆ ಅಲ್ಲ ಆ ರೀತಿ ನಡೀತಾ ಇದೆ, ನಾವು ಒಂಚೂರು ಮಾಡರ್ನೈಸ್ ಆಗೋಣ ಅಂತ ಸ್ವಲ್ಪ ಎಲ್ಲದನ್ನು ಬಿಟ್ಟಿದ್ದಾರೆ. ಒಂದು. ಎರಡನೇದು, ಪೇರೆಂಟ್ಸ್ನೇ ನಾವು ಬ್ಲೇಮ್ ಮಾಡಕ್ ಆಗಲ್ಲ ಸರ್. ಪಿಯರ್ ಪ್ರೆಷರ್ ಅಂತ ಒಂದಿರುತ್ತೆ. ಒಂದು ಮಗು ಹೇಳುತ್ತೆ, ನಾನು ಇವತ್ತು ಒಂದು ಒಳ್ಳೇದೊಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮೂವಿ ನೋಡಿದೆ, ನೀನ್ ನೋಡಿದ್ಯಾ ಅಂತ. ನಾನು ನೋಡಿಲ್ಲ. ನನ್ಗೆ ಪಿಯರ್ ಪ್ರೆಷರ್ ಇಂದ ಯಾರು ನನ್ನ ಜೊತೆ ಮಾತಾಡಲ್ಲ, ನೀವು ನನ್ನ ಜೊತೆ ಮಾತಾಡಲ್ಲ, ನೀವು ನನ್ನ ಫ್ರೆಂಡು, ನೀವು ನೋಡಿದ್ದೀರಾ, ನಾನು ನೋಡಿಲ್ಲ, ನಿಮ್ದೇ ಒಂದು ಗುಂಪಾಗುತ್ತೆ, ನಾನು ಏನ್ ಮಾಡ್ಬೇಕು? ಸೊ ನಾನು ನೋಡಕ್ ಹೋಗ್ತೀನಿ. ಹೀಗೆ ಒಂದೊಂದೇ ಹೆಜ್ಜೆ ಆಗಿ ಅಡಿಕ್ಷನ್ ಆಗೋದು. ಬಟ್ ಎಸ್, ಇದರಿಂದ ಕೆಲವೊಂದು ವೆರಿ ಬೇಸಿಕ್ ನಿದ್ದೆ, ಊಟ, ಆಮೇಲೆ ಆಟ ಪಾಠ ಎಲ್ಲದ್ರ ಮೇಲೂ ಎಫೆಕ್ಟ್ ಆಗಿದೆ. ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಗುನ ನಾವು ನಮ್ಮ ಇದು ಕೇಂದ್ರ ಬಿಂದುವಾಗಿ ನೋಡ್ಬೇಕು. ಇದ್ರ ಸುತ್ತ ಒಂದ್ ಕಡೆ ಟೀಚರು, ಸ್ಕೂಲ್ ಆದ್ರೆ, ಇನ್ನೊಂದ್ ಕಡೆ ಮನೆ ಮತ್ತೆ ಪೋಷಕರಾದ್ರೆ, ಮತ್ತೊಂದ್ ಕಡೆ ಸಮಾಜ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೇನೆ ಆ ಮಕ್ಕಳನ್ನ ಒಂದು ಜೀವನನ ನಾವು ರೂಪಿಸಕ್ ಸಾಧ್ಯ, ಆಮೇಲೆ ಮೌಲ್ಯಗಳನ್ನ ತಗೊಂಬರಕ್ಕೂ ಸಾಧ್ಯ. ಆದ್ರೆ ಟೀಚರ್ಸ್ ಮೇಲೆ ಇನ್ನಷ್ಟು ಹೆಚ್ಚಿಗೆ ಹೊರೆ ನನ್ನ ಪ್ರಶ್ನೆ, ಏಕಾಏಕಿಯಾಗಿ ಹೀಗೆ ನಿಷೇಧ ಮಾಡೋದ್ರಿಂದ ಮಕ್ಕಳಲ್ಲಿ ಏನಾದ್ರೂ ಅವರ ಮಾನಸಿಕ ವ್ಯವಸ್ಥೆಯಲ್ಲಿ ಏನಾದ್ರೂ ಕುಗ್ಗಿತ ಆಗ್ಬಿಡುತ್ತಾ? ಹೇಳದ್ನಲ್ಲ ಸರ್, ಫಸ್ಟ್ ವೀಕ್ ಆಗುತ್ತಲ್ಲ, ವಿಡ್ರಾಲ್ ಸಿಂಡ್ರೋಮ್ ಅಂತ ಕರಿತೀವಿ. ICD ಅಂತ ಒಂದಿದೆ, ICD 11. ಇದ್ರ ಕೆಲವೊಂದು ಜನ ಹೆಂಗೆ ಈಗ ನಿಷೇಧ ಮಾಡಿದ ತಕ್ಷಣ ಕದ್ದು ಮುಚ್ಚಿ ಬಳಕೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸರ್, ICD 11 ಪ್ರಕಾರ ಇಟ್ ಈಸ್ ಅ ಡಿಸಾರ್ಡರ್. ICD 11 ಬರಕ್ಕಿಂತಲೂ ಮುಂಚೆ ಮೊಬೈಲ್ ಡಿಸಾರ್ಡರ್ ಅಂತ ಇರ್ಲಿಲ್ಲ. ಅದಕ್ಕೊಂದು ಅಂಕೆ ಇದೆ, ಡಿಸಾರ್ಡರ್ ಇದೆ, ಅದಕ್ಕೆ ಸಿಂಪ್ಟಮ್ಸ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾನ್ ಇದೆ, ಪ್ರೋಗ್ನೋಸಿಸ್ ಇದೆ, ಡಯಾಗ್ನೋಸಿಸ್ ಇದೆ, ಎಲ್ಲಾನು ಇದೆ. ಇವಾಗ ಅದೊಂದು ಡಿಸಾರ್ಡರ್. ಅದರಲ್ಲಿ ಫಸ್ಟ್ ಸ್ಟೇಜ್ ಏನೇ ನೀವು ಹೇಳಿದ್ರಲ್ಲ, ಅವರು ಅಗೇನ್ಸ್ಟ್ ಆಗಿ ಹೋಗಲ್ವಾ ಅಂತ, ವಿಡ್ರಾಲ್ ಸಿಂಡ್ರೋಮ್ಸ್. ಯಾವ್ದನ್ನೇ ಸ್ಟಾಪ್ ಮಾಡಿದಾಗ ವಿಡ್ರಾಲ್ ಸಿಂಡ್ರೋಮ್ಸ್ ಕಾಮನ್. ಆದ್ರೆ ಅದಕ್ಕೆ ನಾವು ಭಯ ಪಡಬಾರ್ದು. ಇವ್ರು ಸರ್ ಹೇಳ್ದಂಗೆ ಅದಕ್ಕೆ ಈಕ್ವಲೆಂಟ್ ಆಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಶಾಲೆಗಳಲ್ಲಿ ಏನ್ ಹೇಳ್ತಾ ಇದ್ರು ಮೇಡಮ್, ವಾಟ್ಸ್ಆಪ್ ನಲ್ಲಿ ಎಲ್ಲ ಕಳ್ಸೋದು, ಮೇ ಬಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ನೀವು ಈ ಬುಕ್ ನ ಈ ಪೇಜ್ ಅಲ್ಲಿ ಓದ್ಕೊಂಡ್ಬಿಟ್ಟೆ ಬರ್ಬೇಕು. ಇದ್ರ ಏನಾದ್ರೂ ಒಂದು ವ್ಯವಸ್ಥೆನಲ್ಲಿ ಚೇಂಜಸ್ ತಗೊಂಡ್ಬರ್ಬೇಕು. ಈ 1 ವಾರ 2 ವಾರ ಆದ್ಮೇಲೆ ಆಗ್ಲೇ ಹೇಳ್ದ ಹಾಗೆ ಅವಾಗ ಅವ್ರು ಸ್ವಲ್ಪ ಸೆಟಲ್ ಇನ್ ಆಗ್ತಾರೆ. ಬಟ್ ಆ 1-2 ವಾರ ಖಂಡಿತ ತುಂಬಾ ಕಷ್ಟ. ಕೆಲವ್ರಿಗೆ 2 ವಾರ, ಇನ್ ಕೆಲವ್ರಿಗೆ 1 ತಿಂಗಳು ಆಗಬಹುದು. ಆದ್ರೆ ಮುಚ್ಚಿಟ್ಟು ನೋಡೋ ಅಂತದ್ದು, ಮನೆಯಲ್ಲಿ ಅಪ್ಪ ಅಮ್ಮ ಸ್ಟ್ರಿಕ್ಟ್ ಆಗ್ಬಿಟ್ಟು ಇಲ್ಲ ನೋಡೋ ಹಾಗಿಲ್ಲ, ನಿನ್ಗೆ ಏನಾದ್ರು ನೋಡ್ಬೇಕಿದ್ರೆ ನಾನು ಪಕ್ಕ ಕೂತ್ಕೋ ಸರ್. ಬಿಲೋ 2 years ಸ್ಕ್ರೀನ್ ಟೈಮೇ ಇರಬಾರ್ದು. ಸ್ಕ್ರೀನ್ ಟೈಮೇ ಇರಬಾರ್ದು. 2 years ಆದ್ಮೇಲೆ ಅನ್ಲೆಸ್ ಅಂಡ್ ಅಂಟಿಲ್ ಏನೋ ಒಂದು ಸಾಂಗು ಮಗು ಆಡ್ತಾ ಇರುತ್ತೆ, ಒಂದು ರೈಮ್ ಹೇಳ್ಕೊಡೋದಕ್ಕೆ ಬರೀ ಆಡಿಯೋ. ಬರ್ತಾ ಬರ್ತಾ ಮೇ ಬಿ 2nd ಸ್ಟ್ಯಾಂಡರ್ಡ್ ಬಂದ ಮೇಲೆ ತುಂಬಾ ಅವಶ್ಯಕತೆ ಇದ್ರೆ ವಿಡಿಯೋಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಟೀನೇಜಿಗೆ ಬರೋ ಅಷ್ಟೊತ್ತಿಗೆ ಮಕ್ಕಳು ಇವತ್ತಿನ ಪ್ರಪಂಚದಲ್ಲಿ ಅವರೇ ಕೇಳ್ತಾರೆ, ನಾನು ಮೊಬೈಲಲ್ಲಿ ನೋಡ್ಬೇಕು ಅಥವಾ ಟಿವಿಲಿ ನೋಡ್ಬೇಕು ಅಂತ. ಒಂದ್ ದಿನದಲ್ಲಿ ಬ್ರೇಕ್ ಆಗಿ ಒಂದೇ ಸಮನೆ ಕೊಡಬಾರ್ದು. ಅರೌಂಡ್ ಒಂದು ಟೀನೇಜರ್ಸ್ಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1.5 hours to 2 hours. ಅದು ಒಂದೇ ಸಮ ಇರಬಾರ್ದು. 20 minutes ಆದ ತಕ್ಷಣ ಇಟ್ಸ್ ಓವರ್, ಅದೊಂದು ಸ್ಲಾಟ್ ಮುಗೀತು. ಅದಾದ್ಮೇಲೆ ನಿನ್ ಕೆಲಸ ನೀನ್ ಮಾಡು, ಅದ್ ಮಾಡಿ ತೋರ್ಸು, ಆಮೇಲೆ ಯು ವಿಲ್ ಗೆಟ್ ದ 2nd slot. ಫಸ್ಟ್ ಇಂದಾನೇ ನಾವು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಬಂದ್ರೆ ನಮ್ ತರ ವೃತ್ತಿಗೆ ಬಂದಾಗ ಮೊಬೈಲ್ ಮೇಲೆ ಓವರ್ ಡಿಪೆಂಡೆನ್ಸು ಕಡಿಮೆ ಆಗುತ್ತೆ. ರಾಜು ಅವರೇ, ನಿಮಾನ್ಸ್ನವರು ಒಂದು ಶಟ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ, ಸರ್ವಿಸ್ ಫಾರ್ ಹೆಲ್ದಿ ಯೂಸ್ ಆಫ್ ಟೆಕ್ನಾಲಜಿ ಅಂತ. 8,000 ಜನ ಪೋಷಕರು ನೋಂದಣಿ ಮಾಡ್ಕೊಂಡಿದ್ದಾರೆ. 8,000 ಜನ ಸರ್. ಯಾವುದಕ್ಕೆ ಗೊತ್ತಾ? ನನ್ನ ಮಗು
ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೆ, ಇದರಿಂದ ಹೊರಗೆ ಬರೋದು ಹೆಂಗೆ, ನಮಗೆ ತರಬೇತಿ ಕೊಡಿ ಅಂತ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲ, ಪೋಷಕರಿಗೆ ತರಬೇತಿ ಕೊಡಿ, ಅವರನ್ನು ಹೊರಗೆ ತರೋದು ಹೆಂಗೆ ಅಂತ. ಇದು ಒಂದು ಗಮನಿಸಬೇಕಾದ ಸಂಗತಿ. ಎರಡನೆಯದ್ದು, ಇತ್ತೀಚೆಗೆ ಬಸವರಾಜ ಹೊರಟ್ಟಿಯವರು ಅವರೊಂದು ವರದಿ ಬಿಡುಗಡೆ ಮಾಡಿದರು. ಆ ವರದಿಯಲ್ಲಿ ಹೇಳ್ತಾರೆ, ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮೊಬೈಲ್ ಬಳಕೆ ಜಾಸ್ತಿ ಆಗ್ತಿದೆ. ಸತ್ಯ. 97% ಮೊಬೈಲ್ ಬಳಕೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ 93% ನಗರ ಪ್ರದೇಶಗಳಲ್ಲಿದೆ ಅಂತ ಒಂದು. ಎರಡನೆಯದ್ದು, ಶೈಕ್ಷಣಿಕ ಉದ್ದೇಶಕ್ಕಾಗಿ ಮೊಬೈಲ್ ಬಳಸುವವರ ಪ್ರಮಾಣ 57% ಸಾಮಾಜಿಕ ಜಾಲತಾಣಗಳಿಗಾಗಿಯೇ ಮೊಬೈಲ್ ಬಳಸುವವರ ಪ್ರಮಾಣ 75% ಅನ್ನುವಂಥ ವರದಿ ಅದು. ಈಗ ನಾನು ಹೇಳ್ತಾ ಇರೋದು, ಮೊಬೈಲನ್ನು ನೀವು ಬ್ಯಾನ್ ಮಾಡೋದ್ರಿಂದ ಇದರಿಂದ ಪ್ರಯೋಜನ ಏನಾಗುತ್ತೆ ಅನ್ನೋದಕ್ಕಿಂತ ಈ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡೋದರ ವಿರುದ್ಧ ಏನಾದರೂ ಕೆಲವೊಂದಿಷ್ಟು ಕಾನೂನುಗಳನ್ನು ತರೋದಕ್ಕೆ ಸಾಧ್ಯ ಆಗುತ್ತಾ, ಅದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕಾ ಅಂತ. ಸರ್, ತಾವು ಹೇಳಿದ್ದು ಸತ್ಯ. ಈಗ ಸೈಬರ್ ಕೆಫೆ ಭಾಳಷ್ಟು ಇದ್ದಾವೆ. ಮೊಬೈಲ್ ಬ್ಯಾನ್ ಮಾಡಿದ್ರೆ ಅಲ್ಲೋಗಿ ನೋಡ್ತಾರೆ, ಅಲ್ಲಿ ಇದ್ದಿದ್ದು ಅದ್ಗೆಟ್ಟು ಹೋಗ್ತಾರೆ. ಯಾಕಂದ್ರೆ ಎಲ್ಲಾ ತರದ್ದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಒಳ್ಳೇದು ಬರುತ್ತೆ. ಒಳ್ಳೇದಕ್ಕಿಂತ ಕೆಟ್ಟದ್ದು ಹೆಚ್ಚಾಗಿ ಬರೋದು. ಆಮೇಲೆ ಸರ್ಕಾರ ವರದಿ ಕೊಡೋದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಈ ವ್ಯವಸ್ಥೆನ ಯಾವ ರೀತಿ ಬದಲು ಮಾಡಬೇಕು. ಏಕಾಏಕಿ ನಾನು ಬ್ಯಾನ್ ಮಾಡಿದ ಮೇಲೆ ಎಲ್ಲ ಸರೋಗ್ತಾರೆ ಅಂತಲ್ಲ, ಖಿನ್ನತೆಗೊಳಗಾಗ್ತಾರೆ, ಮಾನಸಿಕವಾಗಿ ಅಸ್ವಸ್ಥರಾಗ್ತಾರೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಹಂತವಾಗಿ ತಂದೆ ತಾಯಿಗಳು ಮತ್ತೆ ಟೀಚರ್ಸು, ಸರ್ಕಾರಗಳು ಎಲ್ಲವೂ ಇದರಲ್ಲಿ ಭಾಗವಹಿಸಿ ಹಂತವಾಗಿ ಮಕ್ಕಳ ಮನಸ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು, ವಿತೌಟ್ ಮೊಬೈಲ್ ಯಾವ ರೀತಿ ಅವ್ರನ್ನ ಸಿದ್ಧಪಡಬೇಕು. ಈಗ ಶಾಲೆಗೆ ಸೇರಿಸೋ ಮುಂಚಿತವಾಗಿ ಅವ್ರನ್ನ ನಾವು ಸಿದ್ಧತೆ ಮಾಡಬೇಕು. ಶಾಲೆಯಲ್ಲಿ ಟೀಚರ್ಸ್ ಹೇಳೋ ಮಾತು ಕೇಳಬೇಕು, ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಆ ರೀತಿ ಎಲ್ಲ ಸಿದ್ಧತೆ ಮಾಡಬೇಕು. ಜೀ ಕನ್ನಡ ನ್ಯೂಸ್ನಲ್ಲಿ ಸರ್ 2 ದಿನಗಳ ಹಿಂದೆ ಒಂದು ಸುದ್ದಿ ಪ್ರಸಾರ ಆಯಿತು. ನಾನು ಸ್ವಲ್ಪ ಇಂಟರಪ್ಟ್ ಆಗಿ ಹೇಳ್ತೇನೆ ಇದನ್ನು. ಕಲಬುರಗಿಯಲ್ಲಿ ಹೋಮಿಯೋಪತಿ ಕೋರ್ಸ್ನ ಒಂದು ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಮೊಬೈಲನ್ನು ಬಳಕೆ ಮಾಡಿ ನಕಲು ಮಾಡ್ತಾ ಇದ್ದ. ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ ವಿದ್ಯಾರ್ಥಿ ನಕಲು ಮಾಡ್ತಾ ಇದ್ದ. ಪರೀಕ್ಷಾ ಮೇಲ್ವಿಚಾರಕರು ಬಂದು ಆ ವಿದ್ಯಾರ್ಥಿ ಬರೀತಾ ಇದ್ದಂಥ ಪ್ರಶ್ನೆ ಪತ್ರಿಕೆ, ಅಂದರೆ ಉತ್ತರ ಪತ್ರಿಕೆನ ತೆಗೆದುಕೊಂಡು ನಿನಗೆ ಉತ್ತರ ಬರೆಯೋದಕ್ಕೆ ಅವಕಾಶ ಕೊಡೋಲ್ಲ, ನೀನು ನಕಲು ಮಾಡ್ತಿದ್ಯಾ ಅಂತ ಹೇಳಿದರು. ಸುಮ್ಮನಾಗಿದ್ದರು. ಅದಾದ ನಂತರ ಪತ್ರಿಕೆಯನ್ನು ಕೊಡದೇ ಇರೋದಕ್ಕೆ ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧವೇ ವಿದ್ಯಾರ್ಥಿಗಳು ಎದುರು ಪಟ 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 ಹೊಡೆದ್ಬಿಟ್ಟ ಸರ್ ವಿದ್ಯಾರ್ಥಿ. ಈ ಹಂತಕ್ಕೆ ಹೋಗೋದಕ್ಕೆ ಕಾರಣ ಏನು? ಮೊಬೈಲ್ ಬಳಕೆಯಿಂದ ನಕಲು ಮಾಡಿದ್ದು ತಪ್ಪು ಅನ್ನೋದು ಮೊದಲ ಅಕ್ಷಮ್ಯ ಅಪರಾಧ. ಎರಡನೇದು, ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ಕೈ ಎತ್ತಿ ಹೊಡೆಯೋದು ಎಲ್ಲಿ ತನಕ ಬಂದು? ಎಲ್ಲಿ ಹೋಯಿತು ನೈತಿಕ ಮೌಲ್ಯ? ಎಲ್ಲಿ ಹೋಯಿತು ಸಾಮಾಜಿಕ ಪರಿಸ್ಥಿತಿಗಳು? ಎಲ್ಲಿ ಹೋಯಿತು ಗುರು ಮತ್ತು ಶಿಷ್ಯರ ಸಂಬಂಧ? ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ನೋಡಿ, ಜಾಪನೀಸು ಎಜುಕೇಶನ್ ಯಾವ ರೀತಿ ಕೊಡ್ತಾರೆ ಅಂದರೆ, ಫಸ್ಟ್ ಕಲಿಸೋದ್ರ ಡಿಸಿಪ್ಲೈನ್. ನಮ್ಮಲ್ಲಿ ಇಲ್ಲ ಸರ್ ಅದು. ಸರ್ ನಮ್ಮಲ್ಲೂ ಇತ್ತು ಸರ್, ಇತ್ತೀಚೆಗೆ ಈಗಿಲ್ಲ. ನಾವು ಇವತ್ತು ಬಟನ್ ಓಪನ್ ಮಾಡಲ್ಲ. ಟೀಚರ್ಸ್ ಆ ರೀತಿ, ಮನೇಲೂ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ನಾವು ಸಣ್ಣದ್ರಲ್ಲಿ ಬೀಡಿ ಸಿಗರೇಟ್ ಕುಡಿತಾ ಇದ್ದೋ, ಆದ್ರೆ 9th ಬಂದ್ಮೇಲೆ ಅದು ಎಷ್ಟು ತಪ್ಪು ಅಂತ ಹೇಳಿದ್ಮೇಲೆ ನಾವು ಅದ್ರ ಮುಟ್ಟೋದೇ ಇಲ್ಲ. ನಮ್ಮಲ್ಲಿನೂ ಗುರುಕುಲ ಪದ್ಧತಿ ಇತ್ತು ಸರ್, ನಮ್ಮಲ್ಲಿನೂ ಗುರು ಶಿಷ್ಯ ಬಾಂಧವ್ಯ ಇತ್ತು ಸರ್. ಅದೇನೋ ಅಂತ ಹೇಳ್ತಾರಲ್ಲ, ಗುರು ಹಿಂದೆ ಇದ್ದರೆ ನಮ್ದು ದಾರಿ ಸುಗಮವಾಗಿರಿ, ಏನೋ ಕವನ, ಸಿಕ್ಕಾಪಟ್ಟೆ ಅದ್ಭುತವಾಗಿದ್ದಂಥ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಇತ್ತು ಸರ್. ಹೀಗಾಗಿ ಅನೇಕ ಜನ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು. ಬಟ್ ಇವತ್ತು ವ್ಯವಸ್ಥೆ ಹಾಳಾಗಿದೆ ಅಂತ ಮಾತಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಒಂದು ಮಾಧ್ಯಮದಲ್ಲಿ ಮಾತಾಡಿದೆ, ಎಜುಕೇಶನ್ ಎಕ್ಸ್ಪರ್ಟ್ ಎಲ್ಲ ಇದ್ರು. ಎಕ್ಸಾಮ್ ಯಾವ ರೀತಿ, ಎಕ್ಸಾಮ್ ಅಂದ್ರೆ ಏನು ಅಂತ ನಾನು ಹೇಳೋದಿಷ್ಟೇ. ಎಕ್ಸಾಮ್ ಅಂತ ಯಾಕೆ ತಲೆಗೆ ಹಾಕೊಳ್ತೀರ ನೀವು? ಪ್ರತಿದಿನ ಎಕ್ಸಾಮ್ ಅಂತಾನೆ ಓದಿ, ಖುಷಿಯಾಗಿ ಓದಿ. ಕಷ್ಟಪಟ್ಟು ಹಾಕೋತೀರಾ, ದುಃಖದಲ್ಲಿ ಹಾಕೋತೀರಾ? ಖುಷಿಯಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಮಧ್ಯದಲ್ಲಿ, ಆ ರೀತಿ ಓದಿ, ನಿಮ್ಗೆ ಏನು ಹೊರೆ ಆಗಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯ ಸುಲಭವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. 13 ವರ್ಷ ಸ್ಟೂಡೆಂಟ್ ಇರ್ತಾನೆ, 20 kg ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಸ್ಪೈನ್ ಏನಾಗುತ್ತೆ? ಬ್ರೈನ್ ಅಂತೇನೋ ಸಾಟರ್ಡೆ ಮಾಡಿದ್ದಾರೆ ಸರ್, ಅದಕ್ಕೂ ಬ್ರೈನ್ ಪ್ರಾಬ್ಲಮ್ ಆಗುತ್ತೆ, ಏಳಿಗೆ ಆಗಲ್ಲ, ಬೆಳವಣಿಗೆ ಆಗಲ್ಲ. ಮತ್ತೆ ತಾವು ಹೇಳಿದ್ರೆ ಫುಡ್ ವಿಚಾರ ಹೇಳಿದ್ರಿ. ಇವತ್ತು ನಮ್ಮ ಪ್ರಾಚೀನ ಊಟದ ವ್ಯವಸ್ಥೆ ಯಾವ ರೀತಿ ಇದೆ, ಆಹಾರ ತಿನಿಸುಗಳು ಯಾವ ರೀತಿ ಇದೆ, ಎಲ್ಲವೂ ಫ್ರೈಡ್ ರೈಸ್, ಅದೇನೋ ಅಮೇರಿಕನ್. ಸರ್ ಅದು ನಮ್ಮ ಕೈಯಲ್ಲೇ ಇದೆ, ತಂದೆ ತಾಯಿಗಳೇ ಕಲಿಸ್ತಾ ಇದ್ದಾರೆ ಬಹಳಷ್ಟು. ತಂದೆ ತಾಯಿಗಳು ಕಲಿಸ್ತಾ ಇದ್ದಾರೆ. ಬರ್ತೀನಿ ಮೇಡಮ್. ನೋಡಿ, ಪ್ರಾದೇಶಿಕ ಆಹಾರ ಪದ್ಧತಿ ಏನಿದೆ, ಋತುಮಾನ ಆಹಾರ ಪದ್ಧತಿ ಏನಿದೆ, ಯಾರು ಕಲಿಸ್ಬೇಕದನ್ನ? ಮತ್ತೆ ಅದಕ್ಕೆ ಆದ್ಯತೆನೇ ಇಲ್ಲ. ಮಕ್ಕಳು ಸಿಕ್ಕಿ ತಿಂತಾರೆ, ಬರ್ಗರ್. ಹೌದು, ಪೋಷಕರೇ ಮೊದಲನೇ ಕಾರಣ. ಪೋಷಕರೇ ಮೊದಲ ಪಾಠಶಾಲೆ, ಹೌದು ಮೊದಲ ಗುರು ಅಂತ. ಹೌದು. ಮೇಡಮ್,
ಸಿದ್ದರಾಮಯ್ಯನವರು ಏನೋ ಪ್ರಸ್ತಾಪ ಮಾಡ್ತಿದ್ದಾರೆ. ಕುಲಪತಿಗಳು ಹೇಳ್ತಾರೆ ಖಾಸಗಿ ಶಾಲೆಗಳಿಂದ ವಿರೋಧ ಬರ್ಬೋದು ಇದಕ್ಕೆ ಅಂತ. ಬರುತ್ತಾ ಖಾಸಗಿ ಶಾಲೆಗಳಿಂದ ಸರ್ ವಿರೋಧ? ಹೌದು ಸರ್, ಇದು NEP 2020 ಹೇಳ್ತಾ ಇದೆ ಡಿಜಿಟಲ್ ಲಿಟರಸಿ ಬೇಕು ಸ್ಟೂಡೆಂಟ್ಸ್ಗೆ ಅಂತ ಅಂದ್ಬಿಟ್ಟು. ಇಡೀ ಪ್ರಪಂಚ ಮುಂದೆ ಹೋಗ್ತಾ ಇದೆ, ಕರೆಕ್ಟಾ? ನಾವು ಹೌದು ಯಾರೋ ಇವಾಗ ನೋಡಿ ಒಂದು ಪೇಜ್ ಅಲ್ಲಿ ಎಲ್ಲೋ ಒಂದು ಬ್ಲಾಕ್ ಮಾರ್ಕ್ ಇರುತ್ತೆ. ಸೊ ನಾವು ಬ್ಲಾಕ್ ಮಾರ್ಕ್ ಒಂದೇ ನೋಡ್ತಾ ಇದೀವಿ, ಪೇಜ್ ವೈಟ್ ಪೇಜ್ ನಾವು ನೋಡ್ತಾ ಇಲ್ಲ. ಎಲ್ಲೋ ಒಂದೆರಡು ಕಡೆ ಹೌದು ಎಲ್ಲೋ ತಪ್ಪುಗಳಾಗ್ತಾ ಇದೆ. ಇವಾಗ ಎಲ್ಲಾದ್ರಲ್ಲೂ ಇವಾಗ ನಾವು ಬರೀ ಇದು ಇದೆ ಮೊಬೈಲೇ ಅಲ್ಲ, ನೀವು ಆಲ್ಕೋಹಾಲ್ ನೋಡಿ, ಸ್ಮೋಕಿಂಗ್ ನೋಡಿ, ಬೇಕಾದಷ್ಟು ತುಂಬಾನೇ ನಡೀತಾ ಇದೆ ಎಲ್ಲಾನು. ಸೊ ಎಲ್ಲ ಒಂದು ಬ್ಲಾಕ್ ಮಾರ್ಕ್ ಇದೆ. ಬಟ್ ಎಷ್ಟೊಂದು ಜನ ನೀವೇ ನೋಡಿ ಹೇಳಿದ್ರೆ 55% ಸ್ಟೂಡೆಂಟ್ಸ್ ದೇ ಆರ್ ಯೂಸಿಂಗ್ ಫಾರ್ ಇದು ಎಜುಕೇಶನ್ ಪರ್ಪಸ್ ಅಂತ ಅಂದ್ಬಿಟ್ಟು. ನೀವು 55 ಯಾರೋ ಮನೋರಂಜನೆ ಅದು ಇದು ಎಲ್ಲ ಏನೋ ನೋಡ್ತಾ ಇರೋರಿಗೆ ಪೇರೆಂಟ್ಸ್ ದೇ ಶುಡ್ ವಾಚ್. ಆಮೇಲೆ ತಪ್ಪು ತಿಳ್ಕೊಬೇಡಿ, ಎಲ್ಲ ಮೊಬೈಲ್ ಲಾಕ್ ಇರುತ್ತೆ, ಸ್ಕ್ರೀನ್ ಲಾಕ್ ಅಂತ ಇರುತ್ತೆ, ಎಲ್ಲ ಟೈಪ್ ಆಫ್ ಆ ಸ್ಕ್ರೀನ್ ಲಾಕ್ ಅಲ್ಲಿ ನೀವು 20 ಮಿನಿಟ್ಸ್ 30 ಮಿನಿಟ್ಸ್ 40 ಮಿನಿಟ್ಸ್ ಅಂತ ಮಾಡ್ಬಿಡ್ಬೋದು. ಸೊ ನೀವು ಮಗುಗೆ ನೀವು 20 ಮಿನಿಟ್ಸ್ ನೋಡಕ್ ಕೊಡ್ಬೋದು. ಏನಕ್ಕಂದ್ರೆ ಆ ಮೇಡಮ್ ಹೇಳ್ತಾರೆ ಪಿಯರ್ ಪ್ರೆಷರು ಕೇಳ್ತಾ ಮಗುನೇ ನಿನ್ನೆ ಅದ್ರಲ್ಲಿ ನೋಡ್ದೆ ನೀನ್ ನೋಡ್ದ ಅಂತ ಕೇಳ್ತೆ, ಅವಾಗ ಇದು ಒಂಟೆ ಆಗೋಗುತ್ತೆ. ಇಲ್ಲ ನಾನು ನೋಡ್ದೆ ಅಂತ ಸ್ವಲ್ಪ ನೋಡೋದಕ್ಕೆ. ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮೇಡಮ್ ಒಂದು ವ್ಯವಸ್ಥೆ ಬಂದಿದೆ. ಬೆಳಗಾವಿ, ಹಾವೇರಿ, ಐ ಥಿಂಕ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಡಿಜಿಟಲ್ ಆಪ್ ಅನ್ನುವಂತ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ರಾತ್ರಿ ಸಂಜೆ 7 ಗಂಟೆಯಿಂದ 9 ಗಂಟೆಯ ತನಕ ಆ ಇಡೀ ಊರಿನಲ್ಲಿ ಯಾರೂ ಕೂಡ ಮೊಬೈಲ್ಗಳನ್ನು ಬಳಕೆ ಮಾಡುವಂತಿಲ್ಲ. ಎಲ್ಲ ಸಂಪೂರ್ಣವಾಗಿ ಒಂದು ನಿಷೇಧದ ತರ ರೀತಿಯಾಗಿ. ಈ ರೀತಿ ಪ್ರಯೋಗಗಳ ಅನುಕೂಲ ಆಗುತ್ತೋ, ಸಂಪೂರ್ಣವಾಗಿ ಬ್ಯಾನ್ ಮಾಡೋದು ಅನುಕೂಲ ಆಗುತ್ತೋ ಅಂತ ನನ್ನ ಪ್ರಶ್ನೆ. ಸರ್ ಸಂಪೂರ್ಣ ಬ್ಯಾನ್ ಅನುಕೂಲ ಆಗಲ್ಲ ಸರ್. ಬ್ಯಾನ್ ಆಗೋದ್ರೆ ಎಲ್ಲಾರ ಮನೇಲಿ ಜಗಳ ಶುರುವಾಗೋಗುತ್ತೆ. ಏನು ಗೊತ್ತಾ, ಇನ್ನೊಂದು ಏನಂತಂದ್ರೆ ಇದನ್ನ ಏನೋ ಯೂಸ್ಲೆಸ್ ಅಂದ್ಬಿಟ್ರೆ ಅವಾಗ ಫುಲ್ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ಬೋದು. ಯೂಸ್ಫುಲ್ ಇದೆ ಸರ್, ಸರಿಯಾಗಿ ಬಳಕೆ ಮಾಡಿ. ನೀವು ಬಳಕೆ ಸರಿಯಾಗಿ ಮಾಡ್ಬಿಟ್ಟು ಅದನ್ನ ಸರಿಗೆ ಇದು ಇಡೀ ಪ್ರಪಂಚದ ನಾಲೆಜ್ ಇದೆ ಸರ್. ನೀವು PhD ಮಾಡೋದೇ ಬೇಡ, ಪ್ರತಿಯೊಂದು ನೀವು ಇದ್ರೆ ಎಷ್ಟು ನಾಲೆಜಬಲ್ ಅಷ್ಟು ನಾಲೆಜ್ ಯಾವ್ದು ಬೇಕೋ ಕೊಡುತ್ತೆ. ಯಾವ್ದಕ್ ಬಳಕೆ ಮಾಡ್ಕೋಬೇಕು ಅಂತ ಬಳಕೆ ಮಾಡ್ಬೇಕು ಅಂತ ಪೇರೆಂಟ್ಗೆ ಅಥವಾ ಸ್ಟೂಡೆಂಟ್ಗೆ ನಾವು ಅದನ್ನ ನಾಲೆಜ್ ಕೊಡ್ಬೇಕು. ಇನ್ನೊಂದು ಏನಂದ್ರೆ ಪೇರೆಂಟ್ಸ್ ಅದು ಗೊತ್ತಿಲ್ಲ, ನಾಲೆಜ್ ಇಲ್ಲ ಅಂತೀರಾ ಮೇಡಮ್ ನೀವು? ಅದೇ ಇನ್ನೊಂದು ಏನಾಗ್ತಾ ಇದೆ ಕೇಳಿಸ್ಕೊಳ್ಳಿ. ಪೇರೆಂಟ್ಸ್ ಏನಾಗುತ್ತೆ, ತುಂಬಾ ಅವರು ವರ್ಕ್ ಬಿಸಿನೋ ಏನೋ ಗೊತ್ತಿಲ್ಲ. ನೀವು ನನ್ನ ಮಗ ಇವಾಗ 25 ವರ್ಷ ಅಂದ್ರೂ ನಾ ಒಂದು ಸತಿ ನೋಡ್ತೀನಿ ಅವ್ನ ಫೋನ್ ಏನ್ ನೋಡಿದಾನೆ ಅಂತ. ಸೊ ಪೇರೆಂಟ್ಸ್ ಏನ್ ಮಾಡ್ಬೇಕು, ಮಗು ಫೋನ್ ಕೊಟ್ಟ ಮೇಲೆ ಒಂದ್ ಸ್ವಲ್ಪ ಆದ್ಮೇಲೆ ಏನ್ ನೋಡಿದ್ಯಾ ಅಂತ ನೋಡ್ಬೇಕು. ನೋಡ್ತಾ ಇದ್ರೆ ಏನಕ್ಕೆ ಇದನ್ನೇ ನೋಡ್ತಾ ಇದೀಯಾ, ಏನು ಸಿಗುತ್ತೆ ಅಂತ ಮಗುಗೆ ಅದು ಇದರಿಂದ ಮಾರ್ಕ್ಸ್ ಸಿಗುತ್ತಾ ಅಥವಾ ದುಡ್ಡು ಸಿಗುತ್ತಾ? ನಾನು ಯಾವಾಗಲೂ ಹೇಳ್ತೀನಿ ಯೂಸ್ ಯುವರ್ ಫೋನ್ ಓನ್ಲಿ ಫಾರ್ ಲರ್ನಿಂಗ್ ಆರ್ ಅರ್ನಿಂಗ್, ಅದರ್ವೈಸ್ ಡೋಂಟ್ ಯೂಸ್ ಇಟ್ ಅಂತ ಅಂತೀನಿ. ಸೊ ನೀವು ಏನೂ ಸಿಗದೆ ಇದ್ಮೇಲೆ ಆ ಫೋನ್ ಏನಕ್ಕೆ ನೋಡ್ತೀಯ ಅಂತ ಒಂದು 4 ದಿನ ಹೇಳಿದ್ರೆ 5ನೇ ದಿನ ಮಗು ನೋಡಲ್ಲ. ಬಟ್ ಏನು ಗೊತ್ತಾ ಮೇಡಮ್, ನಮ್ಮಲ್ಲಿ ಈ ಮಾತುಗಳಿದೆ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಮಾತನಾಡಬೇಡ ಅಂತ ನಮ್ಮ ಪ್ರಾಚೀನ ಕಾಲದಿಂದಲೂ ಇರುವಂತಹ ಉಕ್ತಿಗಳು ಇವೆಲ್ಲವೂ ಕೂಡ. ಆದರೆ ಮನುಷ್ಯನ ಮನಸ್ಸು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವುದು ಒಳ್ಳೆಯದೋ ಅದಕ್ಕಿಂತಲೂ ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗ್ತಿದೆ ಅಂತ ಬೇಸಿಕ್ ಆಗಿ. ನೆಗೆಟಿವ್ ಅಲ್ಲ, ಕೆಟ್ಟದನ್ನ ನೋಡ್ಬೇಡ, ಕೆಟ್ಟದನ್ನ ಕೇಳಬೇಡ, ಏನ್ ನೋಡ್ಬೇಕು ಅನ್ನೋದು ಹೇಳ್ಬೇಕು, ಏನ್ ಕೇಳ್ಬೇಕು ಹೇಳ್ಬೇಕು. ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಮಗು 4 ಗಂಟೆಗೆ ಮನೆಯಿಂದ ಸ್ಕೂಲಿಂದ ಮನೆಗೆ ಹೋಗುತ್ತೆ. ಪೇರೆಂಟ್ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಬರೋದು 7 ಗಂಟೆಗೆ 6:15 ಬರ್ತಾರೆ. ಮಗು ಏನ್ ಮಾಡ್ತಾ ಇದೆ ಅಂತ ಅವ್ರು ನೋಡ್ಬೇಕು. ಸೊ 4 o'clockಗೆ ಅವರು ಫೋನ್ ಮಾಡ್ತಾರೆ, ತಿಂಡಿ ತಿನ್ನು, ಊಟ ಮಾಡು, ಏನೋ ಒಂದು ಹೇಳ್ತಾ ಇರ್ತಾರೆ. ಸೊ ಯಾವಾಗ ಅಲ್ಲಿ ಮೋಸ ಆಗ್ತಾ ಇದೆ ಅಂತಂದ್ರೆ ಆ 2 hours ಪೇರೆಂಟ್ ಇರಲ್ವಲ್ಲ ಮನೇಲಿ, ಪೇರೆಂಟ್ ಬಂದ ತಕ್ಷಣ ಪುಸ್ತಕ ಇಟ್ಕೊಂಡ್ಬಿಡ್ತಾರೆ ಮಕ್ಕಳು. ಆ 2 hours 3 hours ಇರಲ್ವಲ್ಲ, ಅವಾಗ ಏನ್ ಮಾಡ್ತಾರೆ ಸ್ವಲ್ಪ ಇವರು ಯೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಇನ್ನೊಂದು ಏನ್ ಮಾಡ್ಬೇಕು ಸಿದ್ದರಾಮಯ್ಯ ಅವರು, ಇದ್ರ ಜೊತೆಗೆ 10 ವರ್ಷದ ಮೇಲ್ ಮಕ್ಕಳು ಪಬ್ಲಿಕ್ ಅಲ್ಲಿ ಏನಾದ್ರೂ ಫೋನ್ ಯೂಸ್ ಮಾಡ್ತಾ ಇದ್ರೆ ಪನಿಷಬಲ್ ಅಂತ ಕೊಡ್ಬೇಕು ಪೇರೆಂಟ್. ಏನಾಗುತ್ತೆ ಅಂದ್ರೆ ನೀವು ನೋಡ್ತೀರಾ, ನೀವು ಎಲ್ಲಿ ಮಾಲ್ಗೆ ಹೋಗ್ತೀರಾ, ಆಸ್ಪತ್ರೆಗೆ ಹೋಗ್ತೀರಾ, ಟೆಂಪಲ್ಗೆ ಹೋಗ್ತೀರಾ, ಅಲ್ಲಿ ಪೇರೆಂಟ್ ಫೋನ್ ಮಗು ಕೈಯಲ್ಲಿ ಇರುತ್ತೆ. ಸೊ ಅದನ್ನ ತಿರ್ಗಾ ಅದನ್ನು ನಾವು ಅದ್ ರೆಕಮೆಂಡೇಶನ್ ಲೆಟರ್ ಅಲ್ಲಿ ಇದೆ. ಸೊ ಆತರ ನೀವು ತೀರಾ ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡ್ಬಿಟ್ರೆ ರೋಡಲ್ಲೆಲ್ಲ ಜನ ಸ್ಟ್ರೈಕ್ ಶುರು ಮಾಡ್ಬಿಡ್ತಾರೆ. ಸೊ ಹೇಗೆ ಬಳಕೆ ಮಾಡ್ಬೋದು, ಸದ್ಬಳಕೆ ಹೇಗೆ ಮಾಡ್ಬೋದು ಅನ್ನೋದು ಮಾತ್ರ ಹೇಳ್ಕೊಡ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ಕರ್ನಾಟಕ ಸರ್ಕಾರ ಇಂಥದ್ದೊಂದು ಪ್ರಸ್ತಾಪಕ್ಕೆ ಮುಂದಾಗ್ತಾ ಇದೆ. ಈ ಪ್ರಸ್ತಾಪದ ವಿರುದ್ಧ ಪರ ವಿರೋಧದ ಚರ್ಚೆಗಳಂತಿದೆ. ಅಲ್ಟಿಮೇಟ್ ಏನೇ ಕಾನೂನು ಬಂದರೂ ಕೂಡ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಈ ನಿಷೇಧ ಅಥವಾ ನಿಷೇಧದ ತೆರವು ನಿರ್ಧಾರ ಆಗುತ್ತೆ. ಅದು ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ವಯಸ್ಕರು ಕೂಡ ಆಗಿರ್ಬೋದು. ಹಾಗಾದರೆ ಇದು ಕಾನೂನು ಏನಾಗುತ್ತೆ ಅಥವಾ ಈ ಪ್ರಸ್ತಾವ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.